ಎಸ್ ಮಾಸ್ಟರ್ಸ್, ಇವತ್ತು ಶನಿವಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಿಶೇಷವಾಗಿ ಆಹ್ವಾನ ಮಾಡ್ತಾ ಇದ್ದೇನೆ. ಯಾರೆಲ್ಲ ಸಿದ್ಧರಾಗಿದ್ದೀರಾ ಹಾಡು ಹೇಳಲಿಕ್ಕೆ, ಅಭಿನಯ ಮಾಡ್ಲಿಕ್ಕೆ? ಅನ್ನಪೂರ್ಣ ಮೇಡಮ್ ಅದಕ್ಕ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಮ್ಯೂಟ್ ಕೊಡ್ತಾ ಇದ್ದೇನೆ. ವೆಲ್ಕಮ್ ಮೇಡಮ್, ಮಾತಾಡಿ. ನಾನೊಂದು ಹಾಡು ಹೇಳ. ಎಸ್ ಮೇಡಮ್. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸರ್ವಸುಗಂಧ ಸುಲೇಪಿತಲಿಂಗಂ ಬುದ್ಧಿವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕನಕ ಮಹಾಮಣಿಭೂಷಿತಲಿಂಗಂ ಪಣಿಪತಿವೇಷ್ಟಿತ ಶೋಭಿತಲಿಂಗಂ ದಕ್ಷಸುಯಜ್ಞ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈ ಭಕ್ತಿ ಪಿರೇವಚಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಅಷ್ಟದಳೋ ಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಪ್ರಸಾರ್ಚಿತಲಿಂಗಂ ಪರಮಪದಂ ಪರಮಾತ್ಮಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಲಿಂಗಾಷ್ಟಕಮಿದಂ ಪುಣ್ಯಂ ಯ ಪಠೇತ್ ಶಿವಸನ್ನಿಧೌ ಶಿವಲೋಕ ಮಹಾಪೋತಿ ಶಿವೇನ ಸಹ ಮೋದಿತೆ. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು. ಚೆನ್ನಾಗಿ ಹೇಳಿದೀರಾ. ಎಸ್, ಇದೇ ತರ ಹೇಳ್ತಾ ಇರಿ. ಎಸ್, ನೆಕ್ಸ್ಟ್ ಮಾಸ್ಟರ್ಸ್, ಉಳಿದವರು ಕೂಡ ನಿಮ್ಮ ಅನಿಸಿಕೆಗಳನ್ನ ಅಟ್ಲೀಸ್ಟ್ ಮಾತಾಡಕ್ ಆಗಲ್ಲ ಅಂದ್ರೆ, ನಿಮ್ಗೆ ಹಾಡು ಹೇಳಕ್ ಆಗಲ್ಲ ಅಂತಂದ್ರೆ, ಈ ಶನಿವಾರದ ಕಾರ್ಯಕ್ರಮ ಬೇಕೋ ಅಥವಾ ಸ್ಟಾಪ್ ಮಾಡ್ಬೇಕೋ, ಬೇಕು ಅನ್ನೋದಾದ್ರೆ ಪ್ರತಿಯೊಬ್ರು ಯಾವ ತರ ನೀವು ಮುಂದಿನ ದಿನಗಳಲ್ಲಿ ಪ್ರಿಪೇರ್ ಆಗ್ತೀರಿ ಅನ್ನೋದನ್ನ ಮೆಸೇಜ್ ಮಾಡಿ, ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಮಾಡಿ ಮಾತಾಡಿ. ಯಾಕಂದ್ರೆ ಹೆಚ್ಚು ಜನ ಭಾಗವಹಿಸಿದಾಗ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗು, ಯಶಸ್ಸು ಅಂತ ಮತ್ತೆ ಅದನ್ನ ಕೇಳ್ಬೇಕು ಅಂತಕ್ಕಂಥ ಉತ್ಸಾಹ ಬರುತ್ತೆ. ಆದ್ರಿಂದ ದಯವಿಟ್ಟು ಹೆಚ್ಚು ಜನ ಭಾಗವಹಿಸ್ತಾ ಇಲ್ಲ. ಬಹುಶಃ ಈ ಒಂದು ಪ್ರಸಂಗ ನೋಡಿದ್ರೆ ನಮ್ಮ ಅಶ್ವಿನಿ ಮೇಡಮ್ ಬೇಜಾರಾಗ್ತಾ ಇದೆ. ಯಾಕೋ ನಾನು ಈ ಕಾರ್ಯಕ್ರಮ ಶನಿವಾರದ್ದು ಇಟ್ಟದ್ದು ತಪ್ಪಾಯ್ತೋ ಏನೋ, ಯಾಕೆ ಭಾಗವಹಿಸ್ತಾ ಇಲ್ಲ, ಇವ್ರು ಯಾಕೆ ಬರ್ತಾ ಇಲ್ಲ. ಎಲ್ಲ ಕಲೆ ಗೊತ್ತಿದೆ, ಮಾತಾಡ್ತಾರ, ವಾಯ್ಸ್ ಚೆನ್ನಾಗಿದೆ, ಏನೆಲ್ಲ ಗೊತ್ತುಂಟು, ಆದ್ರೂ ಮಾತಾಡ್ತಾ ಇಲ್ವಲ್ಲ. ಈ ಕಾರ್ಯಕ್ರಮ ಸ್ಟಾಪ್ ಮಾಡಿ ಕಂಪ್ಲೀಟ್ ಇದನ್ನ ಮೆಡಿಟೇಷನ್ಗೆ ಇಟ್ಬಿಡೋಕ ಹೆಂಗ ಅಂತೇಳಿ ಆಲೋಚನೆ ಮಾಡ್ತಾ ಇದ್ರು ಒಂದ್ಸರಿ ಫೋನ್ ಮಾಡಿದಾಗ. ಹಾಗೇನಿಲ್ಲ ಮೇಡಮ್, ನಾನು ಸ್ವಲ್ಪ ಕಿವಿ ಹಿಡಿದೇನೆ ಅವ್ರಿಗೆಲ್ಲರಿಗೂ ಮೋಟಿವೇಟ್ ಮಾಡ್ತೀನಿ ಅಂತಂದೆ. ಅದಕ್ಕೆ ದಯವಿಟ್ಟು ಮಾಸ್ಟರ್ಸ್, ನೀವ್ ಏನ್ ಕಲ್ತಿದ್ದೀರಾ, ಪತ್ರಿಜಿ ಗುರುಗಳು ಏನ್ ಹೇಳಿದಾರೆ ಅಂತಂದ್ರೆ, ಫಸ್ಟ್ ಧ್ಯಾನ ಮಾಡ್ತಿರಲ್ಲ ಅದು ಕೇಳಿರಿ, ಕೇಳಿದ್ಮೇಲೆ ಅದನ್ನ ಅಳವಡಿಸ್ಕೊಳ್ರಿ, ಕೇಳಿ ಅಳವಡಿಸ್ಕೊಂಡ್ಮೇಲೆ ಅದನ್ನ ಪ್ರಸಾರ ಮಾಡ್ರಿ ಅಂತೇಳಿ ಪತ್ರಿಜಿ ಗುರುಗಳು ಹೇಳಿದ್ದು. ಹಾಗಾಗ್ಬಿಟ್ಟು ನೀವು ಇಲ್ಲಿ ಏನೆಲ್ಲ ತಗೊಂಡಿದ್ದೀರಾ, ಧ್ಯಾನ ತಗೊಂಡಿರಾ, ಇನ್ನೊಂದು ಹೊಸ ಪ್ರಪಂಚ ಸಿಕ್ಕಿದೆ ನಿಮ್ಗೆ, ಮೋಕ್ಷಕ್ಕೆ ಹತ್ರ ಆಗ್ತಕ್ಕಂಥ ದಾರಿ ಸಿಕ್ಕಿದೆ. ಜೊತೆಗೆ ವಿಶೇಷವಾದ ಒಬ್ಬೊಬ್ಬ ಮಾಸ್ಟರ್ ಒಂದೊಂದ್ ತರದ ಜ್ಞಾನ ಕೊಟ್ಟಿದ್ದಾರೆ. ಇದನ್ನೆಲ್ಲ ತಗೊಂಡಿದ್ದೀರಾ. ಇದನ್ನೆಲ್ಲ ತಗೊಂಡ್ಮೇಲೆ ನಿಮ್ಮದೇ ಲೈಫ್ ಸ್ಟೈಲ್, ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಗಂಡಿರ್ಬೋದು ಹೆಣ್ಣಿರ್ಬೋದು, ಏನೆಲ್ಲ ಅನುಭವ ಆಗಿರುತ್ತೆ, ಬೇರೆ ಬೇರೆ ವೃತ್ತಿಯಲ್ಲಿ ಇರ್ತೀರಾ, ಅವೆಲ್ಲವನ್ನು ಕೂಡಿಸಿದಾಗ ಏನೋ ಒಂದು ನಿಮ್ಮಲ್ಲಿ ಕಲೆ ಬಂತಕ್ಕಂಥದ್ದು ಗೊತ್ತಾಗುತ್ತೆ, ಒಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟ್ ಅನ್ನು ಕುರಿತು ಒಂದ್ 2 ನಿಮಿಷ ಜಸ್ಟ್ ಮಾತಾಡೋದ್ರಿಂದ ನಿಮಗೆ ಒಂಥರ ಉತ್ಸಾಹ ಬರುತ್ತೆ. ವಾವ್, ನಾನು ಮಾತಾಡಿದ್ನಲ್ಲ, ನನ್ನಲ್ಲೂ ಶಕ್ತಿ ಇದೆ ಅದಲ್ಲ, ನಾನು ಈ ತರ ಇನ್ನೂ ಹೆಚ್ಚು ಮಾತಾಡ್ಬೋದಲ್ಲ ಅಂತಕ್ಕಂಥ ಮನೋಭಾವ ಬರುತ್ತೆ ಮಾಸ್ಟರ್. ಅದಕ್ಕೆ ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸದೆ ಪ್ರತಿಯೊಬ್ರು ಏನಾದ್ರೂ ಕಲೀಲಿಕ್ಕೆ ಏನಾದ್ರೂ ಹೇಳಿ, ಅದ್ ದಾಟಿನೇ ಬೇಕು ಅಂತ ಇಲ್ಲ, ರಾಗನೇ ಇರ್ಬೇಕು ಅಂತ ಇಲ್ಲ, ಪದಗಳು ವ್ಯತ್ಯಾಸ ಇದ್ರೂ ಪರವಾಗಿಲ್ಲ. ನಾವೇನ್ ಯಾರು ಇಲ್ಲಿ ಎಕ್ಸಾಮ್ ಕಟ್ಟಿ ಪ್ರೈಸ್ ಕೊಡ್ತಕ್ಕಂಥದ್ದಿಲ್ಲ. ಅದಕ್ಕೆ ನೋಡಿ, ನಾನು ಹೇಳ್ಬೇಕು ಅಂತಂದ್ರೆ ಹಳ್ಳಿಯಲ್ಲಿ ಕೃಷಿ ಕಾಯಕ ಮಾಡ್ಕೊಂತ ಇದ್ದಂತ ಸುಮ್ಮನೆ ಕಾಡು ಹುಡುಗ. ನಾನು ಹೇಳ್ಬೇಕಂದ್ರೆ ಇಷ್ಟು ಮಾತಾಡ್ತೀನಿ ಹೇಳ್ತೀನಿ ಅಂತಂದ್ರೆ ನನ್ನಲ್ಲೂ ತಪ್ಪಿದಾವೆ, ಇಲ್ಲ ಅಂತ ಅಲ್ಲ, ಆದ್ರೆ ಏನೋ ಒಂದ್ಸಲ ಕ್ಯೂರಿಯಾಸಿಟಿ ಇರುತ್ತಲ್ಲ ಕೇಳುಗರಿಗೆ,
ಹಂಗಾಗ್ಬಿಟ್ಟು ತಮ್ಮಲ್ಲೂ ಕೂಡ ಒಂದಿಲ್ಲ ಒಂದ್ ಕಲೆ ಇರುತ್ತೆ. ದಯವಿಟ್ಟು ಈ ಶನಿವಾರದ ಕಾರ್ಯಕ್ರಮ ಬೇಕು ಅಂದ್ರೆ ಅಟ್ಲೀಸ್ಟ್ ಮೆಸೇಜ್ ಮಾಡಿ ಬೇಕು ಸರ್ ಅಂತೇಳಿ. ಆನಂತರ ಏನ್ ಕೊಡ್ತೀವಿ ನೆಕ್ಸ್ಟ್ ಪ್ರಿಪೇರ್ ಆಗ್ತೀವಿ, ಈ ವಾರ ಇಲ್ಲರೂ ನೆಕ್ಸ್ಟ್ ವಾರಕ್ಕ ನಾವು ಪ್ರಿಪೇರ್ ಆಗ್ತೀವಿ ಅನ್ನೋರು ಅನ್ಮ್ಯೂಟ್ ಆಗಿ ಮಾತಾಡಿ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಮೆಸೇಜ್ ಆದ್ರೂ ಮಾಡ್ತೀರಿ ಅಂತೇಳಿ ನನ್ನ ನಂಬಿಕೆ ಇದೆ. ನನ್ನ ನಂಬಿಕೆಯನ್ನ ನೀವು ಹುಸಿ ಮಾಡಲ್ಲ ಅಂತ ನಾನ್ ನಂಬಿದ್ದೀನಿ. ಎಸ್ ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ. ಸರ್ ಹೇಳಿ ಮೇಡಮ್. ಅದೇ ಹೇಮಾ ಮೇಡಮ್ ಅವ್ರದ್ದು ಚೆನ್ನಾಗಿತ್ತು. ಬೆಳಗಿಂದ ಕ್ಲಾಸ್ ಡೈಲಿ ಅವರು ಯೋಗಾಸನ ಮತ್ತೆ ಮಾಡ್ತಾರೆ. ಅವ್ರು ವಾಲಂಟಿಯರ್ ಆಗಿ 365 ಡೇಸ್ ನಾನ್ ಮಾಡ್ತೇನೆ ಅಂತ ಬಂದಿದ್ದಾರೆ. ಆದ್ರೆ ಬಹಳಷ್ಟು ಮಾಸ್ಟರ್ಸ್ ವಿಡಿಯೋ ಆನ್ ಮಾಡ್ಕೊಂಡ ಮತ್ತೆ ಚಕ್ರದಾನನು ಮಾಡಿಸ್ಲಿಕ್ಕೆ ಅವ್ರು ರೆಡಿ ಆಗಿದ್ದಾರೆ ಪ್ರತಿ ಶನಿವಾರ. ಅದಕ್ಕೆ ಎಲ್ಲರೂ ಅದ್ರ ಉಪಯೋಗ ತಗೊಳ್ಸ್ಕೊಳ್ಬೇಕು ಮತ್ತೆ ವಿಡಿಯೋ ಆನ್ ಮಾಡ್ಬೇಕು, ಅಂದ್ರೆ ಅವ್ರು ಮಾಡ್ತಾ ಇದಾರೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅದೊಂದು ರಿಕ್ವೆಸ್ಟ್ ನಂದು. ನಂತರ ಇವತ್ತಿಗೇನು ನಾವು ಸಂಕಲ್ಪ ಧ್ಯಾನ ಮಾಡಿಸ್ತಾ ಇದ್ದೇವೆ ಸರ್, ಅದ್ರದ್ದೊಂದು ಎಕ್ಸ್ಪೀರಿಯನ್ಸ್ ತಗೊಳ್ರಿ. ನಾನು ಅಚಾನಕ್ ಹೊರಗಡೆ ಹೋಗುದ್ ಬಂತು, ನನ್ ಕಾಲ್ ಬಂತು, ಹಂಗಾಗಿ ನಾನು ಚಕ್ರ ಧ್ಯಾನನ ಅರ್ಧಕ್ಕ ಬಿಟ್ಟು ನಾನು ಬಂದೆ. ಓಕೆ ಮೇಡಮ್. ಎಸ್, ಟ್ರೈ ಮಾಡ್ತೀನಿ ಮೇಡಮ್. ನೋಡೋಣ. ವಿಲಾಸ್ ಸರ್, ನಿಮ್ಗೂ ಇವತ್ತು ಅವಕಾಶ ಕೊಡ್ತೀನಿ. 15 ನಿಮಿಷ ಇವ್ರು ಬರ್ತಾರಂತೆ, ಸುತೇಜ ಭಟ್ ಮೇಡಮ್ 15 ನಿಮಿಷ ಬರ್ತಾರಂತೆ. ಅವ್ರ ಮೇಲೆ ಅಂದ್ರೆ ನೆಟ್ವರ್ಕ್ ಇಶ್ಯೂ ಆಗೋದ್ರಿಂದ ಮೇಲ್ ಬರ್ತಾರೆ, ಅಲ್ಲಿವರೆಗೆ ಇರಕ್ ಹೇಳ್ರಿ ಅಂದಾರ. ಸರಿ ಕಂಟಿನ್ಯೂ ಮಾಡ್ತಾರೆ. ಅದೇ ಅದ್ರದ್ದೊಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಅವ್ರ ಕಡೆ. ಎಸ್ ಮೇಡಮ್, ಮಾಡ್ತೇನೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ. ವಿಲಾಸ್ ಸರ್, ನಿಮ್ಗೂ ಇವತ್ತು ಅವಕಾಶ ಇದೆ. ನೀವು ಸ್ವಲ್ಪ ಇಲ್ಲಿ ಕೋಸ್ಟ್ ಇದ್ಕೊಂಡು ವರ್ಕ್ ಮಾಡ್ಬೇಕು. ಯಾಕಂದ್ರೆ ನಾವು ಕೂಡ ವರ್ಕ್ ಹೋಗೋರಿದೀವಿ. 7:30 ನಾವು ಅಲ್ಲಿ ಎಲ್ಲರೂ ಲೇಬರ್ ಕೆಲ್ಸಿಗೆ ಹೋಗ್ತಾ ಇದೀವಿ. ಜಿ ರಾಮ್ಜಿ ವರ್ಕಿಗೆ ಹೋಗ್ತಾ ಇದೀವಿ. ಹಾಗಾಗಿ ಬಿಟ್ಟು ಶಾರದಮ್ಮ ಮೇಡಮ್ ಮಾತಾಡಿ. ಸ್ವಲ್ಪ ಯಾರು ಬರ್ತಾ ಹ್ಯಾಂಡ್ ರೈಸ್ ಮಾಡಿ ಅವ್ರಿಗೆ ಅವಕಾಶ ಕೊಡಿ, ಅನ್ಮಿಟ್ ಕೊಡಿ, ಅವ್ರು ಮಾತಾಡ್ತಾರೆ. ಅವ್ರಿಗೆ ಗ್ರಾಟ್ಯೂಡ್ ಕೊಟ್ಟು ಮತ್ತೆ ನೆಕ್ಸ್ಟ್ ಅವ್ರಿಗೆ ಅವಕಾಶ ಕೊಡಿ. ವಿಲಾಸ್ ಸರ್ ನಮಸ್ತೆ. ಮಾತಾಡಿ ಮೇಡಮ್. ನಮಸ್ತೆ ಸರ್, ಕೇಳಿಸ್ತೈತ್ರಿ? ನಮಸ್ತೆ, ಹೇಳಿ ಮೇಡಮ್. ಶಾರದಾ ಮೇಡಮ್ ಹೇಳಿ, ಕೇಳಿಸ್ತಾ ಇದೆ. ನಾನೊಂದು ಹಾಡು ಹಾಡ್ತೇನ್ರಿ ಸರ್. ಹಾ, ಎಲ್ಲ ಜ್ಞಾನ ಬಂಧುಗಳಿಗೆ ನಮಸ್ಕಾರ ಸರ್. ಹಾಡಂಗ್ರಿ ಸರ್? ಪತ್ರಿಜಿಯವ್ರಿಗೆ ನಮಸ್ಕಾರ. ಎಷ್ಟು ಪರಿಯ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಕೇಳಿಸ್ತೈತ್ರಿ ಸರ್? ಕೇಳಿಸ್ತದೆ, ಹೇಳ್ತಾರೆ. ಸತ್ಯ ನುಡಿಯದು ಪಾಂಡವರ ಧರ್ಮ, ಪಗಡಿ ಆಟದಲ್ಲಿ ಸೋತಾನೋ ಧರ್ಮ. ಸತ್ಯ ನುಡಿಯದು ಪಾಂಡವರ ಧರ್ಮ, ಪಗಡಿ ಆಟದಲ್ಲಿ ಸೋತಾನು ಧರ್ಮ. ಬಲಿಷ್ಠರಿದ್ದರು ಭೀಮ ಧರ್ಮ, ಏನು ಬಲಿಷ್ಠರಿದ್ದರು ಅರ್ಜುನ ಭೀಮ. ಪಾಂಡವರಿಗೆ ಬಿಡಲಿಲ್ಲ ವನವಾಸ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಕೌರವರಿಗೆ ದ್ರೌಪದಿ ಸೋತಾನೋ ಧರ್ಮ, ಕೌರವರಿಗೆ ದ್ರೌಪದಿ ಸೋತಾನೋ ಧರ್ಮ. ದ್ರೌಪದಿ ಕೇಳ್ತಾಳ ಇದೆಯಾ ನೇಮ, ದ್ರೌಪದಿ ಕೇಳ್ತಾಳ ಇದೆಯಾ ನೇಮ. ಉತ್ತರ ಕೊಡಲಿಲ್ಲ ಬ್ರಹ್ಮ ಭೀಮ, ಉತ್ತರ ಕೊಡಲಿಲ್ಲ ಬ್ರಹ್ಮ ಭೀಮ. ಸಬದಾಗ ಶೀರಿ ಕಳಿಸಿತು ಕರ್ಮ, ಸಬದಾಗ ಶೀರಿ ಕಳಿಸಿತು ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ದಾನ ಮಾಡೋದು ಕರ್ಣನ ನೇಮ, ತಾಯಿಗೆ ವಚನ ಕೊಟ್ಟ ನಮ್ಮ. ದಾನ ಮಾಡುವುದು ಕರ್ಣನ ನೇಮ, ತಾಯಿಗೆ ವಚನ ಕೊಟ್ಟ ನಮ್ಮ. ಅಣ್ಣ ಆರಿಸಿ ಬಿತ್ತಿತು ಅಣ್ಣ ತಮ್ಮರನ, ಕುರುಕ್ಷೇತ್ರದಲ್ಲಿ ಕೊಂದಿತು ಕರ್ಮ. ಆರಿಸಿ ಬಿಟ್ಟಿತು ಅಣ್ಣ ತಮ್ಮರನ, ಕುರುಕ್ಷೇತ್ರದಲ್ಲಿ ಕೊಂದಿತು ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಜನಕರಾಜನ ಮಗಳ ಸೀತಮ್ಮ, ರಾವಣ ಕದ್ದು ಒಯ್ದಾನಮ್ಮ. ಜನಕರಾಜನ ಮಗಳ ಸೀತಮ್ಮ, ರಾವಣ ಕದ್ದು ಒಯ್ದಾನಮ್ಮ. ಏನು ಮಾಡಿದ ಪುಂಡರಾಮ, ಸೀತೆಗೆ ಉಡಲಿಲ್ಲ ವನವಾಸ ಕರ್ಮ. ಏನು ಮಾಡಿದ ಪುಂಡರಾಮ, ಸೀತೆಗೆ ಉಡಲಿಲ್ಲ ವನವಾಸ ಕರ್ಮ.
ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ. ಆಯಿತ್ಯದರ್ಶ ಹರಿಶ್ಚಂದ್ರನು ಆಯಿತ್ಯದರ್ಶ ಹರಿಶ್ಚಂದ್ರನು ಎಂದರ ಮಕ್ಕಳ ಮಾರಿದ ನಮ್ಮ ಎಂದರ ಮಕ್ಕಳ ಮಾರಿದ ನಮ್ಮ ಜೀತದಳಾಗಿ ದುಡಿದ ನಮ್ಮ ಸುಡುಗಡಿ ಕಾಯಕ ಹಚ್ಚಿತು ಕರ್ಮ. ಜೀತದಳಾಗಿ ದುಡಿದ ನಮ್ಮ ಸುಡುಗಡಿ ಕಾಯಕ ಹಚ್ಚಿತು ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ. ಸೃಷ್ಟಿಕರ್ತನು ಬ್ರಹ್ಮ ನಮ್ಮ ಬ್ರಹ್ಮಗೆ ಗರ್ವ ಬಂದಿತ್ತಮ್ಮ. ಸೃಷ್ಟಿಕರ್ತನು ಬ್ರಹ್ಮ ನಮ್ಮ ಬ್ರಹ್ಮಗೆ ಗರ್ವ ಬಂದಿತ್ತಮ್ಮ. ತನ್ನ ರುಂಡ ತಕಡ್ಕೊಂಡ ನಮ್ಮ ತನ್ನ ರುಂಡ ತಕಡ್ಕೊಂಡ ನಮ್ಮ ಬ್ರಹ್ಮಗೆ ಬಿಡಲಿಲ್ಲ ಪೂರ್ವದ ಕರ್ಮ. ಬ್ರಹ್ಮಗೆ ಬಿಡಲಿಲ್ಲ ಪೂರ್ವದ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ. ಅಂತವರ ಪಾಡಾಗಾಯಿತಮ್ಮ ನಾವು ನೀವು ಮಾಡುತ್ತೀವಿ ಯಾವ ಯಾವ ನೇಮ. ಅಂತವರ ಪಾಡಾಗಾಯಿತಮ್ಮ ನಾವು ನೀವು ಮಾಡುತ್ತೀವಿ ಯಾವ ಯಾವ ನೇಮ. ನಮ್ಮಂತವರ ಪಾಡೇ ನಮ್ಮ ನಿಮ್ಮಂತವರ ಗತಿಯೇ ನಮ್ಮ. ನಮ್ಮಂತವರಿಗೆ ಪೂರ್ವದ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ನಮ್ಮಂತವರಿಗೆ ಪೂರ್ವದ ಕರ್ಮ ಬಿಟ್ಟಿಲ್ಲೋ ಬ್ರಹ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸಾಧನೆಗಳೇ. ತುಂಬಾ ಚೆನ್ನಾಗೈತಿ, ಬಹಳ ಅರ್ಥಗರ್ಭಿತ ಐತಿ ನಿಮ್ದು ಹಾಡು. ಚೆನ್ನಾಗಿತ್ತು. ಇದೇ ತರ ಮತ್ತೆ ಮತ್ತೆ ಬರ್ತಾ ಇರಿ ನೀವು, ಶನಿವಾರಕ್ಕೊಮ್ಮೆ ಬಂದು ಭಾಗವಹಿಸಿದ್ರಲ್ಲಿ. ನಮಸ್ತೆ ಸರ್. ದನಿ ಪಡಿ ಬರ್ದು ಸರ ಹಂಗ ಆಡ್ತಿರ್ತೀವಿ. ಇಲ್ಲ ಹಾಡಿ ಮೇಡಮ್, ಹಾಡಿ ಕೇಳ್ಕೊಂಡು ಹೋಗ್ಬೇಕು, ಚೆನ್ನಾಗಿರ್ತೈತಿ. ಸರ್ ನಮಸ್ತೆ ಸರ್. ಮುಂದಿನವರು ರಮೇಶ್ ಸರ್ ಮಾತು. ರಮೇಶ್ ಸರ್. ಆಯ್ತು ಸರ್. ನಂದ के गुलारे नंद के गुलारे यशोदा की प्यारे नंद के गुलारे यशोदा की प्यारे गोविंद मुरारे गोविंद मुरारे बिनु रो सहारे गोविंद मुरारे बिनु रो सहारे नंद के गुलारे यशोदा की प्यारे नंद के गुलारे यशोदा की प्यारे करुणा सागर गिरिधर नागर करुणा सागर गिरिधर नागर मुरली मनोहर प्यारे मुरारे मुरली मनोहर मुरली मनोहर मुरली मनोहर प्यारे मुरारे नंद के गुलारे यशोदा की प्यारे नंद के गुलारे यशोदा की प्यारे शंकर दिलो जय शंकर दिलो शंकर दिलो जय शंकर दिलो शंकर भगवत पाद शंकर दिलो
ಶಂಕರದಿಲೋ ಜಯ ಶಂಕರದಿಲೋ ಶಂಕರದಿಲೋ ಜಯ ಶಂಕರದಿಲೋ ಶಂಕರದಿಲೋ ಜಯ ಶಂಕರದಿಲೋ ಶಂಕರದ್ ಭಗವತ್ಪಾದ ಶಂಕರದಿಲೋ ಶಂಕರದಿಲೋ ಜಯ ಶಂಕರದಿಲೋ ಶಂಕರದ್ ಭಗವತ್ಪಾದ ಶಂಕರದಿಲೋ 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 ಶಂಕರದ್ ಭಗವತ್ಪಾದ ಶಂಕರದಿಲೋ ಅಪಹಾರ ಮಹಿಮಾ ಗುರುನಾಥ ಅಪಹಾರ ಮಹಿಮಾ ಗುರುನಾಥ ಕೃಪಾ ಸಾಗರ ಗುರುನಾಥ ಗುರುನಾಥ ಜಯ ಗುರುನಾಥ ಗುರುನಾಥ ಜಯ ಗುರುನಾಥ ಸದ್ಗುರುನಾಥ ಗುರುನಾಥ 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 ಸದ್ಗುರುನಾಥ ಗುರುನಾಥ ಶಂಕರದಿಲೋ ಜಯ ಶಂಕರದಿಲೋ ತುಂಬಾ ಅದ್ಭುತವಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬಹಳ ಇಂಪಾಗಿದೆ ತಮ್ಮ ಕಂಠಸಿರಿ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಹೀಗೆ ಮತ್ತೆ ಮುಂದಿನ ಶನಿವಾರ ಕೂಡ ಮತ್ತೆ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಇದನ್ನ ಬಯಸ್ತಾ ಇದ್ದೀನಿ. ಮಾಡ್ತೀನಿ ಸರ್. ಓಕೆ ಥ್ಯಾಂಕ್ ಯು. ನೆಕ್ಸ್ಟ್ ಉಮಾ ಅವರು. ಸರ್ ನಮಸ್ತೆ ಸರ್. ನಾನು ಹಾಡೇನು ಹೇಳಲ್ಲ, ಬಟ್ ನಾನು ಈ ಮೆಡಿಟೇಷನ್ಗೆ ನನಗೆ ಬರಕ್ ನಾನು ಒಂದ್ 3 months ಆಗಿದೆ ಮೆಡಿಟೇಷನ್ ಬಂದು. ನಾನು ಅನುಭವ ಹೇಳ್ಕೊತೀನಿ ಸರ್. ನಾನು ಒಂದು 20 days, 10 minutes 20 days ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ ಅಷ್ಟೇ. ಅಯ್ಯಪ್ಪ ಪಿಂಡಿ ಸರ್ ನೋಡಿ ನಾನು ಮಾಡ್ತಾ ಇದ್ದೆ. ಆಮೇಲೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಅವತಾರ್ ಫೌಂಡೇಶನ್ ಬಗ್ಗೆ ನಾನು ನೋಡಿ ವಿಡಿಯೋ ತಗೊಂಡು ಮೇಡಮ್ ಫೋನ್ ಮಾಡಿ ನನ್ನ ನಂಬರ್ ಆಡ್ ಮಾಡಕ್ ಹೇಳ್ದೆ. ಸರಿ ಅಂದ್ಬಿಟ್ಟು ಒಂದ್ ಮಂತ್ ಮಾಡಿದೆ ಸರ್. 1 month ಆದ್ಮೇಲೆ ನಮ್ಮ ಮನೆಗೆ ಯಾರೋ ಒಬ್ರು ರಿಲೇಷನ್ ಬಂದ್ರು. ಅವ್ರು 1 ತಿಂಗಳು ನಮ್ಮ ಮನೇಲಿ ಇದ್ರು. ನನ್ ಧ್ಯಾನ ಮಾಡಕ್ ಆಗಿಲ್ಲ. ಸರಿ ಅಂದ್ಬಿಟ್ಟು ಅವ್ರೆಲ್ಲಾ ಹೋದ್ಮೇಲೆ ಒಂದ್ ದಿವಸ ನಾನು ಧ್ಯಾನ ಕುತ್ಕೊಳ್ಳೋಣ ಅಂತ ಮನ್ಸ್ ಬರ್ತಾ ಇಲ್ಲ ಧ್ಯಾನ ಕುತ್ಕೊಳಕ್ಕೆ. ಅವತ್ ನೈಟ್ ನನ್ಗೆ ಪಲ್ತಜಿ ಸರ್ ಅವರು ಕನ್ಸಲ್ ಬರ್ತಾ ಇದಾರೆ ಸರ್. ಅದು ನನಗ್ ಗೊತ್ತಿಲ್ಲ, ನಾನು ಅವ್ರನ್ನ ನೋಡಿಲ್ಲ. 1-2 ಸಲ ಏನೋ ನಾನು ನೋಡಿದಿರೋನು ಅಷ್ಟೇ. ನನ್ಗೆ ಪತ್ರಿಜಿ ಸರ್ ಕನ್ಸಲ್ ಬರ್ತಾ ಇದಾರೆ. ಯಾಕೆ ಈ ತರ ಬರ್ತಾ ಇದಾರೆ ಅಂತ ನನಗೆ ಗೊತ್ತಾಗಿಲ್ಲ. ಬಟ್ ನನ್ಗೆ ಅವ್ರ ಬಗ್ಗೆ ನಂಗೆ ಜಾಸ್ತಿನೂ ಗೊತ್ತಿರ್ಲಿಲ್ಲ. ಮೆಡಿಟೇಷನ್ ಮಾಡ್ತಾ ಇದ್ದೆ, ಸ್ವಲ್ಪ ನಾನು ತಿಳ್ಕೊತಾ ಇದ್ದೆ. ಒಂದು 3 days ಬಿಡದೆ ಅವ್ರು ನನ್ಗೆ ಕನ್ಸಲ್ಲಿ ಬರ್ತಾ ಇದ್ರು. ನಾನು ಮೆಡಿಟೇಷನ್ ಟೈಮಿಗೆ ಕರೆಕ್ಟ್ ಆಗಿ ಅವರು ನನ್ಗೆ ಕಣ್ಣಲ್ಲಿ ಬಂದಂಗ ಅನಿಸ್ತಾ ಇತ್ತು ಸರ್ ನನ್ಗೆ. ನಾನು ಅವಾಗ ಯೋಚನೆ ಮಾಡಿದೆ, ನಾನು ಧ್ಯಾನಕ್ಕೆ ಸೇರ್ಕೊಂಡಿದ್ದೆ ಬಟ್ 1 ತಿಂಗಳು ಗ್ಯಾಪ್ ಕೊಟ್ಟೆ. ಬಟ್ ಇದ್ರೆ ನನ್ಗೆ ಏನಾದ್ರು ಉಪಯೋಗ ಆಗ್ಬೋದಾ, ಅದಕ್ಕೆ ಪತ್ರಿಜಿ ಸರ್ ಅವರು ಕನ್ಸಲ್ ಬಂದು ಏನಾದ್ರು ಸೂಚನೆ ಕೊಡ್ಬಹುದಾ ಅಂತ ನಾನು ಆತರ ಮನ್ಸಲ್ಲಿ ನನ್ ಥಿಂಕ್ ಬಂತು ಸರ್. ನಾನು ಸರಿ ಅಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡಿದೆ ಸರ್. ನಾನು 10 minutes 20 minutes ನಾನು ಮಾಡ್ತಾ ಇದ್ದೆ. ನನ್ ಕೈಲಿ ಅಷ್ಟೇ ಆಗ್ತಿತ್ತು. ಕಾಲ್ ಪೇನ್ ಬಂದ್ಬಿಡ್ತಾ ಇತ್ತು. ಇವಾಗ ಈ 5 days ಇಂದ 1 hour ಧ್ಯಾನ ಸಂಕಲ್ಪ ಸೇವೆ ಮಾಡ್ತಾ ಇದ್ದೆ ಸರ್. ಅವಾಗ 1-2 days ನಾನು ಎದ್ದೆ. ನಾನು ಒಂದ್ 5-10 minutes ನಾನು ಲೇಟ್ ಆಗಿ ಎದ್ಬಿಟ್ಟೆ. ಆಮೇಲೆ ನಾನು ಅಂದ್ಕೊಂಡೆ 5 ನಿಮಿಷ 10 ನಿಮಿಷ ಲೇಟ್ ಆಗ್ತಿದೆಯಲ್ಲ ಅಂತ ಅಂದಾಗ ಮತ್ತೆ ನನ್ಗೆ ಪತ್ರಿಜಿ ಸರ್ ಬಂದು ನಂಗೆ ಸೂಕ್ಷ್ಮೆ ಕೊಟ್ರು. ಈ 3 days ಇಂದ ಸರ್ ನನ್ಗೆ ಒಂದು 3:50ಗೆ ನನ್ಗೆ ಯಾರೋ ಎಬ್ಬಿಸ್ದಂಗೆ ನನ್ಗೆ ಅನಿಸ್ತಾ ಇದೆ ಸರ್. ನನ್ ಫೀಲ್ ಏದೋ ನೀನ್ ಧ್ಯಾನ ಮಾಡಿದೋ ಏನೋ ಅನ್ನೋ ತರ ನನ್ಗೇನೋ ಒಂಥರ ಫೀಲ್ ಆಗ್ತಾ ಇದೆ ಸರ್. ನನ್ಗೆ ಈ 2 days ಇಂದ ಕಾಲ್ ನೋವು ಬರ್ದಂಗೆ ನಾನು 1 hour ಮಾಡ್ತಾ ಇದ್ದೀನಿ ಸರ್. ಧ್ಯಾನ ಸಂಕಲ್ಪ ಮಾಡ್ತಾ ಇದ್ದೀನಿ ಸರ್ ನಾನು. ಓಕೆ ಮಾಡಿ ಮ್ಯಾಮ್, ಮಾಡಿ ಇದೇ ತರ ಮಾಡ್ತಾ ಇದ್ರೆ ಕಂಟಿನ್ಯೂ ಮಾಡ್ತಾ ಇದ್ರೆ ತಮಗೆ ಈಗೇನ್ ಬಂದು ಹೇಳ್ತಾ ಇದ್ದಾರಲ್ಲ ಪತ್ರಿಜಿ ಗುರುಗಳು, ಅದೇ ತರ ನಿಮ್ಮ ಸಮಸ್ಯೆಗಳು ಅಲ್ಲೇ ಸಾಲ್ವ್ ಆಗಿ ಹೋಗ್ತವೆ. ತಕ್ಷಣ ನಿಮ್ಗೆ ಅರಿವಿಗೆ ಬರತ್ತೆ. ಜ್ಞಾನನ ಮುಂದುವರ್ಸ್ಕೊಂತ ಹೋಗ್ಲಿಕ್ಕೆ. ಸರ್ ಥ್ಯಾಂಕ್ ಯು ಸರ್. ಅವತಾರ್ ಫೌಂಡೇಶನ್ಗೆ ನನ್ಗೆ ಧ್ಯಾನದ ಇದ್ರ ಬಗ್ಗೆ ತಿಳಿಸ್ಕೊಟ್ಟ ರಂಗನಾಥ್ ಸರ್ಗೆ ಎಲ್ಲರಿಗೂ ಧನ್ಯವಾದ ಸರ್. ಓಕೆ ಥ್ಯಾಂಕ್ ಯು. ವೇದಾವತಿ ಮೇಡಮ್.
ಅನ್ವಿಟ್ ಮಾಡ್ತೀನಿ. ಹೇಳಿ. ಹಾ ಸರ್, ಶುಭೋದಯ ಎಲ್ರಿಗೂ. ಹೇಳಿ. ಸರ್, ನಾನು ಈ ಪುರಿ ಜಗನ್ನಾಥ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ ಸರ್, ಓದ್ತೀನಿ. ಆಯ್ತು, ಕೇಳಿಸ್ತದ ಸರ್? ಕೇಳಿಸ್ತಾ ಇದೆ. ಹಾ ಸಾರಿ. ಶ್ರೀ ಜಗನ್ನಾಥ ಪ್ರಾಕಟ್ಯ ಕಥೆ. ಒಡಿಸ್ಸಾದ ಪುರಿ ಜಗನ್ನಾಥ ಮಂದಿರ ಬಳಿ ಉಕ್ಕಿ ಹರಿಯುವ ಸಮುದ್ರ ಅಲೆಗಳ ಶಬ್ದದ ನಡುವೆ ಶತಮಾನಗಳಿಂದ ಒಂದು ದಿವ್ಯ ರಹಸ್ಯ ಪ್ರತಿಧ್ವನಿಸುತ್ತಲೇ ಬಂದಿದೆ. ಇದು ಕೇವಲ ಒಂದು ದೇವಾಲಯದ ನಿರ್ಮಾಣದ ಕಥೆ ಅಲ್ಲ, ಇದು ಒಂದು ವಚನಭಂಗದಿಂದ ಪ್ರಕಟವಾದ ಭಕ್ತಿಯ ಪರಮ ರಹಸ್ಯವನ್ನು ಹೇಳುವ ಕತೆ. ನಾವು ಸಾಮಾನ್ಯವಾಗಿ ಸೌಂದರ್ಯವನ್ನು ಪೂರ್ಣತೆಯಲ್ಲಿ ಹುಡುಕುತ್ತೇವೆ, ಆದರೆ ಶ್ರೀ ಜಗನ್ನಾಥರು ಲೋಕಕ್ಕೆ ಬೋಧಿಸಿದ ಸತ್ಯವೇ ಬೇರೆ. ಭಕ್ತಿಯಲ್ಲಿ ಅಪೂರ್ಣತೆಯೇ ಸಂಪೂರ್ಣತೆ. ದ್ವಾಪರಾಂತ್ಯ ಮತ್ತು ಬ್ರಹ್ಮ ಪದಾರ್ಥ. ದ್ವಾಪರ ಯುಗ ಅಂತ್ಯಗೊಂಡಿತ್ತು. ಭಗವಾನ್ ಶ್ರೀಕೃಷ್ಣರು ತಮ್ಮ ಲೀಲೆಯನ್ನು ಮುಗಿಸಿ ಸ್ವಧಾಮಗಮನೆ ಮಾಡಿದ್ದರು. ಪಾಂಡವರು ಅಂತ್ಯ ಸಂಸ್ಕಾರ ನೆರವೇರಿಸಿದರು. ದೇಹ ಪಂಚಭೂತಗಳಲ್ಲಿ ಲೀನವಾಯಿತು. ಆದರೆ ಅಗ್ನಿಗೂ ಸಹ ಅವರ ಹೃದಯವನ್ನು, ಅಂದರೆ ಪಿಂಡ, ದಹಿಸಲು ಸಾಧ್ಯವಾಗಲಿಲ್ಲ. ಅದೇ ದಿವ್ಯ ಹೃದಯವೇ ಬ್ರಹ್ಮ ಪದಾರ್ಥ. ಸಮುದ್ರ ಅಲೆಗಳೊಂದಿಗೆ ತೇಲಿ ಅದು ಒಡಿಸ್ಸಾ ಕರಾವಳಿಗೆ ಬಂತು. ಅದನ್ನು ಕಂಡವನು ಜರ ಎಂಬ ಬೇಡ. ಮೇಡಮ್, ನಿಮ್ ಫೇಸ್ ಸರಿಯಾಗಿ ಕಾಣ್ತಾ ಇಲ್ಲ. ನಿಮ್ಮ ಫೇಸ್ ಸರಿಯಾಗಿ ಕಾಣ್ತಾ ಇಲ್ಲ. ಮೇಡಮ್, ಇಲ್ಲಿ ಕತ್ಲೆ ಮೇಡಮ್. ಅದನ್ನು ಕಂಡವನು ಜರ ಎಂಬ ಬೇಡ. ಅವನು ಅದನ್ನು ಸಾಮಾನ್ಯ ಕಲ್ಲೆಂದು ಪೂಜಿಸಿದ. ಬೀಲ ಸರ್ದಾರ್ ವಿಶ್ವವಸು ಆ ದಿವ್ಯ ರೂಪವನ್ನು ನೀಲಮಾಧವ ಎಂಬ ಹೆಸರಿನಲ್ಲಿ ಗುಪ್ತವಾಗಿ ಪೂಜಿಸುತ್ತಿದ್ದರು. ಇಂದ್ರದ್ಯುಮ್ನ ಸ್ವಪ್ನ. ಸಾರಿ. ಮಾಲವದ ರಾಜ ಇಂದ್ರದ್ಯುಮ್ನ ಮಹಾವಿಷ್ಣು ಭಕ್ತ. ಒಂದು ರಾತ್ರಿ ಸ್ವಪ್ನದಲ್ಲಿ ಭಗವಂತನು ಹೇಳಿದನು, ರಾಜನ್, ನೀಲಾಜಲದಲ್ಲಿ ನಾನು ನೀಲಮಾಧವನಾಗಿ ಇದ್ದೇನೆ. ನನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಭವ್ಯ ಮಂದಿರದಲ್ಲಿ ಪ್ರತಿಷ್ಠಾಪಿಸು ಅಂತ ಹೇಳ್ತಾರೆ. ರಾಜನು ಬ್ರಾಹ್ಮಣ ವಿದ್ಯಾಪತಿಯನ್ನು ಹುಡುಕಾಟಕ್ಕೆ ಕಳಿಸಿದರು. ವಿದ್ಯಾಪತಿ ಭೀಲಪುತ್ರಿಯನ್ನು ವಿವಾಹವಾಗಿ ಪ್ರೀತಿ ಚಾತುರ್ಯದ ಮೂಲಕ ನೀಲಮಾಧವಳ ಸ್ಥಳ ಕಂಡುಹಿಡಿದನು. ಆದರೆ ರಾಜನು ಅಲ್ಲಿಗೆ ಬಂದಾಗ ನೀಲಮಾಧವ ಅಂತರ್ಧಾನರಾದರು. ರಾಜನ ಅಹಂಕಾರ ಮತ್ತು ವಿದ್ಯಾಪತಿಯ ಚಾತುರ್ಯದಿಂದ ಭಗವಂತರು ಅಸಮಾಧಾನಗೊಂಡರು. ಮತ್ತೆ ಆಕಾಶವಾಣಿ ಕೇಳಿ ಬಂತು. ಏನಂತ? ಇನ್ನು ಈ ರೂಪದಲ್ಲಿ ನಾನು ನಿನಗೆ ಕಾಣಿಸೋದಿಲ್ಲ. ಸಮುದ್ರ ತೀರಕ್ಕೆ ಹೋಗು. ಒಂದು ಮರದ ಕುಂದ ತೇಲಿ ಬರುತ್ತೆ, ಅದೇ ನನ್ನ ರೂಪ ಅಂತ. ಮರುದಿನ ಪುರಿ ತೀರದಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಚಿಹ್ನೆಗಳಿರುವ ಒಂದು ಅಪೌರುಷೇಯ ಮರದ ಕುಂದ ತೇಲಿ ಬಂತು. ರಾಜನ ಸೇನೆ, ಆನೆಗಳು ಯಾರಿಗೂ ಅದನ್ನು ಎತ್ತಲು ಸಾಧ್ಯವಾಗಲಿಲ್ಲ. ರಾಜನಿಗೆ ಆಗ ಅರಿವಾಯಿತು, ಇದು ಶಕ್ತಿಯ ಪರೀಕ್ಷೆ ಅಲ್ಲ, ಭಕ್ತಿಯ ಪರೀಕ್ಷೆ ಅಂತ. ಆಮೇಲೆ ರಾಜನು ವಿಶ್ವವಸುವನ್ನು ಗೌರವದಿಂದ ಕರೆಸಿ ಕ್ಷಮೆಯಾಚಿಸಿದನು. ರಾಜ, ಬ್ರಾಹ್ಮಣ ಮತ್ತು ಶಬರ ಮೂವರು ಸೇರಿ ಪ್ರೀತಿಯಿಂದ ಸ್ಪರ್ಶಿಸಿದಾಗ ಆ ದಾರು ಬ್ರಹ್ಮ ಹೂವಿನಂತೆ ಹಗುರವಾಯಿತು. ಆಮೇಲೆ ವಿಶ್ವಕರ್ಮನ ವಚನ ಏನಂತ? ಆದರೆ ಯಾರಿಗೂ ಅದನ್ನು ಕೆತ್ತಲು ಸಾಧ್ಯವಾಗಲಿಲ್ಲ.
ಒಂದು ಸಂಜೆ ವೃದ್ಧ ಶಿಲ್ಪಿ ಒಬ್ಬನು ಹೇಳಿದ, 21 ದಿನಗಳು ಗರ್ಭಗೃಹ ಮುಚ್ಚಿರಬೇಕು, ಯಾರೂ ಒಳಗೆ ಬರಬಾರದು, ನೋಡಬಾರದು, ವಚನ ಮುರಿದರೆ ಕೆಲಸ ಅಪೂರ್ಣ ಅಂತ. ರಾಜ ಒಪ್ಕೊಳ್ತಾನೆ. ಆಮೇಲೆ ಮೊದಲ 15 ದಿನ ಒಳಗಿನಿಂದ ಟಕ್ ಟಕ್ ಶಬ್ದ ಕೇಳಿ ಬರ್ತೆ. ಆಮೇಲೆ ಸಂಪೂರ್ಣ ಮೌನ ಆಗುತ್ತೆ. ರಾಣಿ ಗುಂಡಿಚಾಳಿಗೆ ಭಯ ಆಗುತ್ತೆ. ವಚನ ಮುರಿಯಲಾಯಿತು, ಬಾಗಿಲು ತೆರೆಸಲಾಯಿತು. ಅದೇ ಅಪೂರ್ಣ ವಿಗ್ರಹ. ಒಳಗೆ ಶಿಲ್ಪಿ ಇರಲಿಲ್ಲ. ಅವನು ಸಾಕ್ಷಾತ್ ವಿಶ್ವಕರ್ಮ ಆಗಿದ್ದನು. ಅಂತರ್ಧಾನರಾದರು. ಅಲ್ಲಿ 3 ವಿಗ್ರಹಗಳು, ಜಗನ್ನಾಥ ಅಂದ್ರೆ ಕೃಷ್ಣ, ಬಲಭದ್ರ, ಸುಭದ್ರ. ಆದರೆ ಕೈಗಳಿಲ್ಲ, ಕಾಲಿಲ್ಲ, ದೊಡ್ಡ ದೊಡ್ಡ ಕಣ್ಣುಗಳು, ಸೌಮ್ಯ ನಗು ಮಾತ್ರ. ರಾಜ ಇಂದ್ರದ್ಯುಮ್ನರು ಅತ್ತರು. ಅಂದು ರಾತ್ರಿ ಸ್ವಪ್ನದಲ್ಲಿ ಭಗವಂತನು ಹೇಳಿದನು, ಶೋಕಿಸಬೇಡ ರಾಜನ್, ಇದು ನನ್ನ ಇಚ್ಛೆಯೇ. ಕಾಲಿಲ್ಲದೆ ನಾನು ಭಕ್ತರ ಕಡೆಗೆ ಓಡಿ ಬರುವೆ, ಕೈಗಳಿಲ್ಲದೆ ಅವರು ನೀಡುವ ನೈವೇದ್ಯ ಸ್ವೀಕರಿಸುವೆ. ಈ ವಿಶಾಲ ಕಣ್ಣುಗಳಿಂದ ಜಗತ್ತನ್ನೆಲ್ಲ ನೋಡುವೆ. ಇದೇ ಮಹಾಭಾವ ರೂಪ. ಇದೇ ರೂಪವನ್ನು ಹಿಂದೆ ನಾರದರು ದ್ವಾರಕೆಯಲ್ಲಿ ನೋಡಿದ್ದರು. ರೋಹಿಣಿ ದೇವಿ ಬ್ರಜಲೀಲೆಯನ್ನು ಹೇಳುವಾಗ ಕೃಷ್ಣ, ಬಲರಾಮ, ಸುಭದ್ರರು ಮಹಾಭಾವದಲ್ಲಿ ಲೀನರಾಗಿ ಕಣ್ಣುಗಳು ವಿಸ್ತಾರಗೊಂಡು ಅಂಗಗಳು ಕುಗ್ಗಿದವು. ಅದೇ ಮಹಾಭಾವದ ರೂಪವೇ ಕಲಿಯುಗಕ್ಕಾಗಿ ಆಯ್ಕೆ ಮಾಡಿದ ಶ್ರೀ ಜಗನ್ನಾಥ. ಸಂದೇಶ ಏನು ಅಂದ್ರೆ, ಭಗವಂತರಿಗೆ ಸುವರ್ಣಾಭರಣಗಳ ಅಗತ್ಯವಿಲ್ಲ, ಪೂರ್ಣ ದೇಹವೂ ಅಗತ್ಯವಿಲ್ಲ. ಅವರಿಗೆ ಬೇಕಾದುದು ಭಾವ. ಒಂದು ಮುರಿದ ವಚನ ಮಾನವ ಇತಿಹಾಸದ ಅತ್ಯಂತ ಸುಂದರವಾದ ತಪ್ಪಾಗಿ ನಮಗೆ ಜಗನ್ನಾಥರನ್ನು ಕೊಟ್ಟಿತು. ಇಂದಿಗೂ ಅವರು ಹಾಗೆಯೇ ಇದ್ದಾರೆ. ದೇಹ ಅಪೂರ್ಣ, ಆದರೆ ಕರುಣೆ ಸಂಪೂರ್ಣ. ಜೈ ಜಗನ್ನಾಥ. ಧನ್ಯವಾದಗಳು ಮೇಡಮ್, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಹಲೋ, ತುಂಬಾ ಸರ್ ಹೇಳ್ತೀರಾ? ನೀವು ಮುಂದುವರಿಸಿ ಮೇಡಮ್, ನೀವೇ ಮುಂದುವರಿಸಿ ಮೇಡಮ್. ಹಾ, ವೇದಾವತಿ ಬಾಯಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಜಗನ್ನಾಥ ಅವರ ಬಗ್ಗೆ ಕೊನೆಗೆ ಹೇಳಿದ್ದ ಒಂದು ಸಂದೇಶ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಸುವರ್ಣ ಮಧ್ಯ ಅಲ್ಲ, ಒಳ್ಳೆಯ ಭಾವನೆ ಮುಖ್ಯ ಅನ್ನೋದು ಬಹಳ ಒಳ್ಳೆಯ ಸಂದೇಶಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಹಾ, ಮತ್ತೆ ಮಂಜುಳಾ ಬಿ ಮೇಡಮ್, ಮಂಜುಳಾ ಬಿ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡಿದ್ದೀನಲ್ಲ? ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ ಮೇಡಮ್. ಮಂಜುಳಾ ಬಿ ಮೇಡಮ್. ಮೇಡಮ್ ಆಗ್ತಾ ಇಲ್ಲ. ಮೇಡಮ್ ಆಯ್ತು ಈಗ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಮೇಡಮ್ ನಾನೊಂದು ಈಶ್ವರಂದು ಅಕ್ಷರ ಮಾಲಿಕಾ ಸ್ತೋತ್ರ ಆಡ್ತೀನಿ. ಸಾಂಬ ಸದಾ ಶಿವ ಸಾಂಬ ಶಿವ, ಶಂಭೋ ಶಂಕರ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಶಂಭೋ ಶಂಕರ ಸಾಂಬ ಶಿವ. ತುಂಬುರು ನಾರದ ಗೇಯ ಶಿವ, ಲಂಬೋದರ ಗುಹ ಜನಕ ಶಿವ. ಶ್ರೀಕರ ಶಿವ ಶಿವ ಸಾಂಬ ಶಿವ, ಶ್ರೀತ ಭಕ್ತವನ ದೀಕ್ಷ ಶಿವ. ಅಜಮುಖ ಸುರನು ತಪಾದ ಶಿವ, ಆಖಂಡಲ ಮದಹಾರ ಶಿವ. ಇಬ ಚರ್ಮಾಂಬರ ಸೋಮ ಶಿವ, ಈಶ ಬಿಲೇಶಯ ಭೂಷ ಶಿವ. ಉಮಯಾಧೃತ ವಾಮಾಂಗ ಶಿವ, ಪೂರೀಕೃತ ವಿಷಪಾನ ಶಿವ. ಋಷಿ ಜನ ಮಾನಸ ಹಂಸ ಶಿವ, ಋಷಾಧೀಶ ಕಿರೀಟ ಶಿವ. ಏಕಾದ್ವಯ ಪರಬ್ರಹ್ಮ ಶಿವ, ಐಕ್ಯ ಪ್ರದ ನಿಗಮೇಢ್ಯ ಶಿವ. ಓಂಕಾರಾತ್ಮಕ ದೇಹ ಶಿವ, ಔದಾಸ್ಯಾಸ್ತ ಸೌವೇಶ ಶಿವ. ಅಂಬರಕೇಶ ಮಹೇಶ ಶಿವ, ಅಸ್ತ್ರಾದೃತ ಸನ್ನಾಟ್ಯ ಶಿವ.
ಕರುಣಾಕರ ಮಹನೀಯ ಶಿವ ಕಲಗರ್ವಾಪಹ ಶೂರ ಶಿವ ಗಂಗಾಜಲ ಶೃಂಗಾರ ಶಿವ ಘನಸಾರೋಜ್ವಲ ಸಾರ ಶಿವ ಜ್ಞಪ್ತಿ ರೂಪ ಸರ್ವಜ್ಞ ಶಿವ ಚರಣೋತ್ತಾದಿತ ಕಾಲ ಶಿವ ಚಿನ್ನ ಮಹಾಭವ ಪಾಶ ಶಿವ ಜಗದಾಧಾರಿ ಗಿರೀಶ ಶಿವ ಜನ ಜನ ಜನತಕ ಶರ್ಬೈ ನಟನ ಶಿವ ಜ್ಞಾನ ಭಕ್ತಿ ಸಂವೇದ್ಯ ಶಿವ ಟಂಕಾರಾಂಚಿತ ಚಾಪ ಶಿವ ಟಾಕೃತಿ ಮಾಯಾಯುಕ್ತ ಶಿವ ಡಿಂಬ ಗಜಾಸ್ಯಾನಂದ ಶಿವ ಡಕ್ಕಡಮರುಗ ಶೂಲ ಶಿವ ತುಂಗ ಮಹೋಕ್ಷಾರೂಢ ಶಿವ ಸ್ಥಾವರ ಜಂಗಮ ರೂಪ ಶಿವ ದಕ್ಷಾಧ್ವರ ಹರ ಧೀರ ಶಿವ ಧನದ ಸಕಾಮಲ ಕೀರ್ತಿ ಶಿವ ನಮಿತ ಜನೇಷ್ಟ ಧನಾಥ ಶಿವ ಪಶುಪತಿ ಪಾವನ ಮೂರ್ತಿ ಶಿವ ಪಾಲಾಂಬಕ ಪರಮೇಶ ಶಿವ ಬಾಲ ಭಕ್ತಿ ವರದಾತ ಶಿವ ಭಕ್ತ ಜನವನ ದಕ್ಷ ಶಿವ ಮಹಿಮಾಕರ ಮದನಾರಿ ಶಿವ ಯಮಪುರ ಭೀತತ್ರಾತ ಶಿವ ರಜತ ಗಿರೀಂದ್ರ ನಿವಾಸ ಶಿವ ಲೀಲಾ ಪಾಲಿತ ಶೋಕ ಶಿವ ವರದಾನೋದೃತ ಹಸ್ತ ಶಿವ ಶಶಿಧರ ಶಂಕರ ಶಾಂತ ಶಿವ ಷಣ್ಮುಖ ಹೃದಯಾನಂದ ಶಿವ ಸತ್ಯಜ್ಞಾನಾನಂದ ಶಿವ ಹರ್ಷೋತ್ಫುಲ್ಲ ಮುಖಾಬ್ಧ ಶಿವ ಶಾಂತಿ ಸುಮಂಗಲ ಮಸ್ತು ಶಿವ ಕ್ಷೇಮಾಂಕರ ಶುಭ ನಾಮ ಶಿವ ಜಯ 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 ಸಾಂಬ ಶಿವ ಭವಹರ ಭಯಹರ ಸಾಂಬ ಶಿವ ಜಯ 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 ಸಾಂಬ ಶಿವ ಭವಹರ ಭಯಹರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಂಭೋ ಶಂಕರ ಸಾಂಬ ಶಿವ ತುಂಬುರು ನಾರದ ಗೇಯ ಶಿವ ಲಂಬೋದರ ಗುಹ ಜನಕ ಶಿವ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ತುಂಬಾ ಅದ್ಭುತವಾಗಿ ಮೂಡಿ ಬಂತು ಮೇಡಮ್. ಒಂದು ಶಿವನ ಭಕ್ತಿಗೀತೆಯನ್ನು ಬಹಳ ಸುಂದರವಾಗಿ ಹೇಳಿದ್ರಿ. ಇದು ಮೇಡಮ್ ಅಕ್ಷರ ಮಾಲಿಕ ಸ್ತೋತ್ರ ಇಂದೆರಡು ಅದಕ್ಕೆ ಸ್ವಲ್ಪ ದೊಡ್ಡದಿರುತ್ತೆ, ಒಂದ್ 10 ನಿಮಿಷನಾರು ಆಗುತ್ತೆ. ಅದಕ್ಕೆ ನಾನು ಆಡ್ತಾ ಇರ್ಲಿಲ್ಲ. ಇವತ್ತು ಯಾರು ಹ್ಯಾಂಡ್ ರೈಸ್ ಕಮ್ಮಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಆಡ್ದೆ ಮೇಡಮ್. ಪರವಾಗಿಲ್ಲ, ಒಳ್ಳೆ ಒಂದು ಭಕ್ತಿ ಹಾಡನ್ನು ಕೇಳಿಸಿದ್ರಿ. ಧನ್ಯವಾದಗಳು ಮೇಡಮ್. ನೀವು ಕೋಸ್ಟ್ ಇರ್ತಾರೆ ಅಂದ್ರೆ ನೀವೇನು ಮೇಡಮ್? ಹಾ ಮೇಡಮ್ ನಾನೇ. ಹೌದಾ, ಸ್ವಲ್ಪ ಲೇಟ್ ಆಯ್ತು ಮೇಡಮ್ ಜಾಯಿನ್ ಆಗೋದು. ಮಾಸ್ಟರ್, ಇದೊಂದು ಅವಕಾಶ ಶನಿವಾರ ನಿಮ್ಗೆ ಸಿಕ್ಕಿರೋದು, ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಡಿ. ಹ್ಯಾಂಡ್ ರೈಸ್ ಮಾಡಿ. ನಿಮ್ಗೆ ಏನ್ ನಿಮ್ಮಲ್ಲಿ ಕಲೆ ಇದೆ, ಕತೆ, ಹಾಡು ಅಥವಾ ಒಂದು ಭಜನೆ ಇರ್ಬೋದು, ಜನಪದ ಗೀತೆ ಇರ್ಬೋದು, ಏನಾದ್ರು ಒಂದು ಡ್ಯಾನ್ಸ್ ಇರ್ಬೋದು, ಏನಾದ್ರು ಒಂದು ಮಾಡಿ ಅಥವಾ ಒಂದು ಹಾಸ್ಯವನ್ನ ಹೇಳಿ, ಏನೋ ಒಂದು ಕಲೆಯನ್ನ, ನಿಮ್ಮ ಕಲೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಒಳ್ಳೆ ಅವಕಾಶ. ದಯವಿಟ್ಟು ಎಲ್ಲರೂ ಹ್ಯಾಂಡ್ ರೈಸ್ ಮಾಡಲಿ. ಇನ್ನೂ ಸಮಯ ಇದೆ, 8 ಗಂಟೆ ತನಕ ಅಲ್ವಾ ಸರ್? ಮತ್ತೆ ಇನ್ನು ಸಮಯ ಇದೆ ಬೇಕಾದಷ್ಟು. ಕಮಲಾ ಮೇಡಮ್ ಇಲ್ವಾ? ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ ಮಾತಾಡಿ. ನಮಸ್ತೆ, ಎಲ್ರಿಗೂ ನಮಸ್ತೆ. ನನ್ಗೆ ಯಾವ್ದು ಹಾಡೇನು ಬರಲ್ಲ, ಸುಮ್ನೆ ಒಂದು ಹಾಡಿದ್ದೆ, ಅಲ್ಲೇ ಹಾಡನ್ನ ಇವತ್ತು ರಿಪೀಟ್ ಮಾಡ್ತಾ ಇದ್ದೀನಿ. ನಮಸ್ತೆ ಹೇಳ್ತೀನಿ. ಅಂಬಿಗಾ ಅಂಬಿಗ ನಾನಿನ ನಂಬಿದೆ, ಜಗದಂಬಾರಮಣ ನಾನಿ ನಂಬಿದೆ. ಅಂಬಿಗಾ ಅಂಬಿಗ ನಾನಿನ ನಂಬಿದೆ, ಜಗದಂಬಾರಮಣ ನನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗಾ, ತುಂಬಿದ ಹರಿಗೋಲಂಬಿಗಾ, ಅದಕ್ಕೊಂಬತ್ತು ಚಿತ್ರವು ಅಂಬಿಗಾ, ಸಂಭ್ರಮದಿಂದ ನೀನೋದಂಬಿಗಾ, ಸಂಭ್ರಮದಿಂದ ನೀನೋದಂಬಿಗಾ, ಅದರಿಂಬು ನೋಡಿ ನಡೆ ಸಂಬಿಗಾ, ಅದರಿಂಬು ನೋಡಿ ನಡೆ ಸಂಬಿಗಾ. ಹೊಳೆಯ ಭರವ ನೋಡಂಬಿಗಾ,
ಹೊಳೆಯ ಭರವ ನೋಡಂಬಿಗ, ಅದಕ್ಕೆ ಸೆಳವು ಘನವಯ್ಯ ಅಂಬಿಗ. ಹೊಳೆಯ ಭರವ ನೋಡಂಬಿಗ, ಅದಕ್ಕೆ ಸೆಳವು ಘನವಯ್ಯ ಅಂಬಿಗ. ಸುಳಿಯೋಳು ಮುಳುಗಿದೆ ಅಂಬಿಗ, ಸುಳಿಯೋಳು ಮುಳುಗಿದೆ ಅಂಬಿಗ. ಎನ್ನ ಸೆಳೆದು ಕೊಂಡೊಯ್ಯ ನೀ ಅಂಬಿಗ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ. ಆರು ತೆರೆಯ ನೋಡಂಬಿಗ, ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಯಾರಿಂದಲಾಗದು ಅಂಬಿಗ. ಅದ ನಿವಾರಿಸಿ ದಾಟಿಸೋ ಅಂಬಿಗ, ಅದ ನಿವಾರಿಸಿ ದಾಟಿಸೋ ಅಂಬಿಗ. ಸತ್ಯವೆಂಬುದೇ ಹುಟ್ಟ ಅಂಬಿಗ, ಸತ್ಯವೆಂಬುದೇ ಹುಟ್ಟ ಅಂಬಿಗ. ಸದಾ ಭಕ್ತಿ ಎಂಬುದೇ ಪಥವಂಬಿಗ, ಸತ್ಯವೆಂಬುದೇ ಹುಟ್ಟ ಅಂಬಿಗ. ಸದಾ ಭಕ್ತಿ ಎಂಬುದೇ ಪಥವಂಬಿಗ. ನಿತ್ಯ ಮೂರುತಿ ಪುರಂದರ ವಿಠಲ, ನಿತ್ಯ ಮೂರುತಿ ಪುರಂದರ ವಿಠಲ. ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ, ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ಹೊತ್ತು ಹೋಯಿತು ನೋಡಂಬಿಗ, ಹೊತ್ತು ಹೋಯಿತು ನೋಡಂಬಿಗ, ಅಲ್ಲಿ ಮತ್ತ ಇರ್ವರು ಅಂಬಿಗ. ಹೊತ್ತು ಹೋಯಿತು ನೋಡಂಬಿಗ, ಅಲ್ಲಿ ಮತ್ತ ಇರ್ವರು ಅಂಬಿಗ. ಒತ್ತಿ ನಡೆಸೋ ನೋಡಂಬಿಗ, ಒತ್ತಿ ನಡೆಸೋ ನೋಡಂಬಿಗ. ಎನ್ನ ಸತ್ಯ ಲೋಕಕ್ಕೆ ಹೊಯ್ಯೋ ಅಂಬಿಗ, ಎನ್ನ ಸತ್ಯ ಲೋಕಕ್ಕೆ ಹೊಯ್ಯೋ ಅಂಬಿಗ. ಅಂಬಿಗ ಅಂಬಿಗ ನಾನಿನ ನಂಬಿದೆ, ಜಗದಂಬ ರಮಣ ನಂಬಿದೆ. ಅಂಬಿಗ ಅಂಬಿಗ ಅಂಬಿಗ. ನಮಸ್ತೆ ಮೇಡಮ್. ಲಕ್ಷ್ಮೀದೇವಿ ಪಂಡಿತ್ ಮೇಡಮ್, ನಿಜವಾಗ್ಲೂ ಎಲ್ಲರಿಗೂ ಹಾಡು ಕೂಡ ತುಂಬಾ ಚೆನ್ನಾಗಿತ್ತು. ಅದ ಅರ್ಥ ಶುದ್ಧ ಒಳ ಅರ್ಥ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ನಿಮ್ಗೆ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್ ಮುಂದೆ ಯಾರು ಹ್ಯಾಂಡ್ ರೈಸ್ ಮಾಡಿ? ಯಾರಾದ್ರೂ ಮಾಸ್ಟರ್ಸ್? ಭಾಸ್ಕರ್ ಸರ್, ಸುಮಾ ಮೇಡಮ್ ಇದ್ದಾರೆ. ಮಂಜುಳಾ ಮೇಡಮ್ಗೆ ಕೋರ್ಸ್ ಕೊಡಿ ಸರ್. ಯಾರಿಗೆ? ಮಂಜುಳಾ ಮೇಡಮ್. ಮಂಜುಳಾ ಬಿ ಮೇಡಮ್ ಈಗ ಹಾಡಿದ್ರಲ್ಲ. ಓಕೆ ಓಕೆ, ಕೊಡ್ತೀನಿ ಮೇಡಮ್. ಮಾಸ್ಟರ್ಸ್ ಮತ್ತೆ ಯಾರಾದ್ರು ಹಾಡ್ಬೋದಾ ಮೇಡಮ್? ನಾಗರತ್ನ ಮೇಡಮ್. ಹಲೋ ಸುಮಾ ಮೇಡಮ್, ಹಾಡ್ಬೋದಾ? ಹಾ ಸುಮಾ ಮೇಡಮ್. ಹಾ ಸುಮಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು. ಹೇಳಿ ಮೇಡಮ್. ಎಲ್ರಿಗೂ ಶುಭೋದಯ ಮೇಡಮ್. ನೀಡು ಶಿವ ನೀಡದಿರೋ ಶಿವ, ನೀಡು ಶಿವ ನೀಡದಿರೋ ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರೋ ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ನೀನಂತೂ ನನ್ನನ್ನಲಾರೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ನೀನಂತೂ ನನ್ನನ್ನಲಾರೆ. ಸಾರಂಗಮನಕ್ಕೆ
ಆ ಸಾರಂಗಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ಉಣಿಸೋದನ ಕಾಣಿನಿ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಆಡಿದ್ರಿ ಸುಮಾ ಮೇಡಮ್. ಮೇಡಮ್ ಕೊಟ್ಟಿದ್ದಿಲ್ಲ ನಾ ಲೆಫ್ಟ್. ಮಂಜುಳಾ ಮೇಡಮ್ ಕಂಟಿನ್ಯೂ ಮಾಡಿ. ಹಾ ಮೇಡಮ್ ಕಂಟಿನ್ಯೂ ಮಾಡ್ತೀನಿ ಬಿಡಿ. ಲೆಫ್ಟ್ ಹಾಕ್ತೀನಿ, ಊರಿಗೆ ಹೋಗ್ತಾ ಇದ್ದೀವಿ. ಓಕೆ ಮೇಡಮ್, ಓಕೆ ಓಕೆ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್. ನಾಗರತ್ನ ಮೇಡಮ್. ನಾನು ಆಡ್ಬಿಟ್ಟು ಹೊರಡ್ತಾ ಇದ್ದೀನಿ, ನಾನು ಇವಾಗ ಬರ್ಕೊಡ್ಬೇಕು. 5 ಗಂಟೆಗೆ ಹೊರಡೋಣ ಅಂತ ಹೊರಟಿದೀವಿ ಮೇಡಮ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ನಾನು ಒಂದು ಹಾಡು ಹೇಳ್ತೀನಿ. ಪ್ರಯಾಣ ಸುಖಕರವಾಗಿರ್ಲಿ. ಆಲ್ ದಿ ಬೆಸ್ಟ್ ಮೇಡಮ್. ಧನ್ಯವಾದ ಮೇಡಮ್, ಎಲ್ರಿಗೂ ಧನ್ಯವಾದ. ಪುರಂದರದಾಸರ ಆರಾಧನೆ ಪ್ರಯುಕ್ತ ಈ ವಾರದಲ್ಲೆಲ್ಲ ಅದನ್ನೇ ಹಾಡೋಣ ಅಂತ ಮಾಡಿದ್ವಿ. ಒಂದು ಹಾಡು ಹೇಳ್ತೀನಿ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ, ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗರ್ವರಹಿತನ ಮಾಡಿ ಎನ್ನನು ಪೊರೆವ ಭಾರವು ನಿಮ್ಮದೇ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಒಂದು ಅರಿಯದ ಮಂದ ಮತಿನ ಇಂದು ನಿಮ್ಮನು ವಂದಿಪೆ, ಒಂದು ಅರಿಯದ ಮಂದ ಮತಿನ ಇಂದು ನಿಮ್ಮನು ವಂದಿಪೆ. ಇಂದಿರೇಶನ ಪಾದ ತೋರಿಸೋ, ಇಂದಿರೇಶನ ಪಾದ ತೋರಿಸೋ, ತಂದೆ ಮಾಡಲು ಸತ್ಕೃಪೆ, ತಂದೆ ಮಾಡಲು ಸತ್ಕೃಪೆ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಮಾರಜನಕನ ಸನ್ನಿಧಾನದಿ ಸಾರಗಾನವ ಮಾಡುವ, ಮಾರಜನಕನ ಸನ್ನಿಧಾನದಿ ಸಾರಗಾನವ ಮಾಡುವ. ನಾರದರೆ ಈ ರೂಪದಿಂದಲೇ, ನಾರದರೆ ಈ ರೂಪದಿಂದಲೇ ಚಾರು ದರ್ಶನ ತೋರಿದೆ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಪುರಂದರಾಲಯ ಘಟ್ಟದಳು ನಿರುತಗನವನು ಗಳಿಸಲು, ಪುರಂದರಾಲಯ ಘಟ್ಟದಳು ನಿರುತಧನವನು ಗಳಿಸಲು. ಪರಮ ಪುರುಷನು, ಪರಮ ಪುರುಷನು ವಿಪ್ರನಂದದಿ, ಪರಮ ಪುರುಷನು ವಿಪ್ರನಂದದಿ ಕರವ ಬೇಡಿ ಕರವ ನೀಡಿ ಯಾಚಿಸೆ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ, ನಿಮ್ಮ ಚರಣ ಕಮಲವ ನಂಬಿದೆ. ಅಜಬವಾದಿಗಳ ವಸನಾದ ವಿಜಯ ವಿಠಲನ ಧ್ಯಾನಿಪ, ಅಜಬವಾದಿಗಳ ರಸನಾದ ವಿಜಯ ವಿಠಲನ ಧ್ಯಾನಿಪ. ನಿಜ ಸುಜ್ಞಾನವ ಕೊಡಿಸಬೇಕೆಂದು, ನಿಜ ಸುಜ್ಞಾನವ ಕೊಡಿಸಬೇಕೆಂದು ಭಜಿಪೆನೋ ಕೇಳ್ಗುರುವರ, ಭಜಿಪೆನೋ ಕೇಳ್ಗುರುವರ. ಪುರಂದರದಾಸರೇ ನಿಮ್ಮ ಚರಣ ಭಜನ ಚರಣ ಕಮಲವ ನಂಬಿದೆ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ಗರ್ವಹೀನನ ಮಾಡಿ ಎನ್ನನು, ಗರ್ವಹೀನನ ಮಾಡಿ ಎನ್ನನು
ಪರೆವ ಭಾರವು ನಿಮ್ಮದೇ ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವನಂಬಿದೆ ಚರಣ ಕಮಲವನಂಬಿದೆ ಚರಣ ಕಮಲವನಂಬಿದೆ. ಹರೇ ಶ್ರೀನಿವಾಸ. ತುಂಬಾ ಚೆನ್ನಾಗಿ ಆಡಿದ್ರಿ ನಾಗರತ್ನ ಮೇಡಮ್. ಇನ್ನ ಹೊಸಬ್ರು ಸುಮಾರು ಜನ ಇದ್ದೀರಾ, ಅವರೆಲ್ಲ ಹ್ಯಾಂಡ್ ರೈಸ್ ಮಾಡಿ ನಿಮ್ಗೆ ಹಾಡಕ್ ಬರ್ಲಿಲ್ಲ ಅಂತಂದ್ರೆ ಒಂದ್ ಜೋಕ್ಸ್ ಕಟ್ ಮಾಡೋದು ಅಥವಾ ಒಂದ್ ಕವನನೋ ಒಂದು ಪದ್ಯನೋ ಏನೋ ಒಂದು ನಿಮ್ಮಲ್ಲಿರೋ ಕಲೆನ ನೋಡ್ರಿ ಶನಿವಾರ ಸದುಪಯೋಗ ಪಡಿಸ್ಕೊಳ್ರಿ. ಸರಸ್ವತಿ ಮೇಡಮ್ ಆಗ್ಲೇ ಬಂದ್ರಿ, ಹಂಗೆ ಹೊರಟೋದ್ರಿ. ಬನ್ನಿ, ಅನ್ಮ್ಯೂಟ್ ಮಾಡೋಣ, ಹಾಡಿ ಮೇಡಮ್. ಸರ್ ರಮೇಶ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸುಭದ್ರಾ ಕೋತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರಿಗೆ ಅನ್ಮ್ಯೂಟ್ ಕೊಡಿ ಸರ್. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಗೋದಿಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಆಶಾ ಕ್ಲೇಶ ದ್ವೇಷ ಎಂಬ ಅಬ್ದಿಯಲ್ಲಿ ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಆಶಾ ಕ್ಲೇಶ ದ್ವೇಷ ಎಂಬ ಅಬ್ದಿಯಲ್ಲಿ ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರು ಬಾಗೋದೇನು, ಅಲ್ಲಿ ಹೋಗೋದೇನು. ದೋಷನಾಶಿ ಕೃಷ್ಣವೇಣಿ ಗಂಗೆ ಗೋದಾವರಿ ಭವ ನಾಶ ತುಂಗಭದ್ರೆ ಯಮುನ ವಾಸದಲ್ಲಿ ಉಪವಾಸದಲ್ಲಿ. ಮೀಸಲಾತಿ ಮಿಂದು ಜಪ ತಪ ಹೋಮ ನೇಮಗಳ ಏಸು ಬಾರಿ ಮಾಡಿದರೆ ಫಲವೇನು, ಈ ಛಲವೇನು. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಅಂದಿಗೂ ಇಂದಿಗೂ ಒಮ್ಮೆ ಸಿರಿ ಕಮಲೇಶನನ್ನ ಒಂದು ಬಾರಿಯಾದರೆ ಹಿಂದೆ ನೆನೆಯಲಿಲ್ಲ, ಮನದಣಿಯಲಿಲ್ಲ. ಅಂದಿಗೂ ಇಂದಿಗೂ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿಯಾದರೆ ಹಿಂದೆ ನೆಲೆಯಲಿಲ್ಲ, ಮನದಣಿಯಲಿಲ್ಲ. ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಲ್ಲಿ ಉಳಿಯಲಿಲ್ಲ, ಬಂದ ಕಳಿಯಲಿಲ್ಲ. ಸಂದೇಹವ ಮಾಡದಿರು ಅರಿವೆಂಬ ದೀಪವಿಟ್ಟು ಇಂದು ಕಂಡೆ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಇಂದು ಹರಿಯ ಧನ್ಯವನ್ನು ಮಾಡಿ ವಿವೇಕದಿಂದ ಮುಕ್ತಿ ಕಂಡೆ ಬೇಡೆ ಕಂಡ್ಯ ನೀನು ನೋಡಿ ಕಂಡ್ಯ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. 100 ಬಾರಿ ಶರಣು ಮಾರಿ ನೀರ ಮುಳುಗ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದೆ, ಮನಸೆಳೆಯ ಮಾಡಿದೆ. 100 ಬಾರಿ ಶರಣು ಮಾಡಿ ನೀರ ಮುಳುಗ್ಯಾಕೆ ನಾರಿಯರ ನೋಟಕ್ಕೆ ಗುರಿಯ ಮಾಡಿದೆ, ಮನಸೆಳೆಯ ಮಾಡಿದೆ. ಸೋರೆಯಲ್ಲಿ ಸೋರೆ ತುಂಬಿ ಮೇಲೆ ಹೂವಿನ ಹಾರ ಗಿರಿಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ. ಗಾರುಡಿಯ ಮಾತ ಬಿಟ್ಟು ನಾದ ಬ್ರೇಮನ ಪಿಡಿದು ಸಾರಿಸುರಿ ಮುಕ್ತಿಯಲ್ಲಿ ಶಮನದಿಂದ ಮತ್ತೆ ಸುಮನದಿಂದ. ನಾರಾಯಣ ಅಚ್ಯುತಾನಂದಾದಿ ಕೇಶವನ, ನಾರಾಯಣ ಅಚ್ಯುತಾನಂದಾದಿ ಕೇಶವನ ನಾನ ವೃಂದವನ್ನು ಸುಖಿಸಿ ಅಲಂಡ ಜೀವವೇ ಅಲ್ಲಿ ಬಂಡ ಜೀವವೇ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳಿದೀರಾ ರಮೇಶ್ ಸರ್.
ಬಹಳ ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿತ್ತು ಥ್ಯಾಂಕ್ ನೋಡ್ರಿ. ಯಾರೋ ನಿಮ್ಗೆ ಹ್ಯಾಟ್ರಿಕ್ ಹೀರೋ ಅಂತ ಕೊಟ್ಟವ್ರೆ. ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಸರ್. ಪುಷ್ಪಾಂಜಲಿ ಸೈಫೋನ್ ಅಂತ ಇದೆ. ಮೇಡಮ್ ಹೆಸರು ಪುಷ್ಪಾಂಜಲಿನೇ ಇರ್ಬೇಕು. ಅವ್ರಿಗೆ ಅನ್ಮ್ಯೂಟ್ ಕೊಡಿ ಸರ್. ಇಲ್ಲ, ಸುಭದ್ರಾ ಮೇಡಮ್ ಫಸ್ಟ್, ಅದಾದ್ಮೇಲೆ ಆಯ್ತು ಸರ್, ಆಯ್ತು. ಕೊಡಿ ಸುಭದ್ರಾ ಮೇಡಮ್ಗೆ. ನಮಸ್ತೆ ಮೇಡಮ್, ಮಂಜುಳಾ ಮೇಡಮ್. ನಮಸ್ಕಾರ ನಮಸ್ತೆ ಮೇಡಮ್. ಭಾಸ್ಕರ್ ಸರ್, ಅವಕಾಶ ಕೊಟ್ಟಿದ್ದಕ್ಕಾಗಿ. ರಮೇಶ್ ಸರ್ ತುಂಬಾ ಚೆನ್ನಾಗಿ ಹಾಡಿದ್ರು. ನನಗ್ ಗಂಟ್ಲು ಕಟ್ಕೊಂಡಿದೆ, ಆದ್ರೂ ಹಾಡ್ತೀನಿ. ಮೇರೆ ಭಗವನ್ ದಿಲ್ ಮೇ आओ, मेरा दिल को अपना अंजो, मेरा दिल तेरा घर घर में आओ, मेरे भगवन दिल में आओ, तेरा मेरा जो है नाता वो है प्यारा है भी आता, तू अंधेरे को मिटाता, तू उजाला लेके आता, तू है मेरा, तू स्वामी जग का, मेरे भगवन दिल में आओ, मेरा दिल को अपना अंजो, कोई जाने या न माने, कोई आने कोई या न माने, तेरे होते मेरा क्या है, प्रभु तेरे हो तराने, तू है मेरा बस तू ही है मेरा, मेरे भगवन दिल में आओ, मेरा दिल को अपना अंजो, मेरा दिल तेरा घर घर में आओ, मेरे भगवन दिल में आओ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಚೆನ್ನಾಗ್ ಆಡಿದ್ರಿ ಮೇಡಮ್. ಗಂಟ್ಲು ಕಟ್ಕೊಂಡಿದೆ ಮೇಡಮ್. ಚೆನ್ನಾಗ್ ಆಡಿದ್ರಿ. ಇರ್ಲಿ ಆಡ್ತಾ ಇರ್ರಿ, ಬರ್ತಾ ಇರ್ರಿ ಪ್ರತಿ ಶನಿವಾರ ವೇದಿಕೆಗೆ. ಚೆನ್ನಾಗ್ ಆಡ್ತೀರಾ. ಥ್ಯಾಂಕ್ ಯು ಸುಭದ್ರಾ ಮೇಡಮ್. ಈಗ ಪುಷ್ಪಾಂಜಲಿ ಮೇಡಮ್. ಎಲ್ಲ ಮಾಸ್ಟರ್ಸ್ಗೂ ಶುಭೋದಯ. ಇದೇ ಫಸ್ಟ್ ಟೈಮ್ ನಾನು ಹೇಳ್ತಿರೋದು, ಅದಕ್ಕೆ ಭಗವದ್ಗೀತೆದ ಒಂದು 5 ಶ್ಲೋಕ ಹೇಳೋಣ ಅಂತ ಮಾಸ್ಟರ್ಸ್. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ಧ್ಯಾನಂ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬಾ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರನೇತ್ರ. येन त्वया भारत तैलपूर्णः प्रज्वालितो ज्ञानमय प्रदीपः. प्रसन्न पारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः. सर्वोपनिषदो गावो दोग्धा गोपालनन्दनः. पार्थो वत्स सुधीर्भोक्ता दुग्धा गीतामृतं महत्. वसुदेवसुतं देवं कंसचाणूरमर्दनं
ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ರಿಗೂ ಜೈ ಶ್ರೀ ಕೃಷ್ಣ, ಶುಭ ದಿನ. ಧನ್ಯವಾದಗಳು ಮಾಸ್ಟರ್ಸ್. ಚೆನ್ನಾಗಿ ಆಡಿದ್ರಿ ಪುಷ್ಪಾ ಮೇಡಮ್. ನೀವ್ ಹಿಂಗೆ ಬರ್ತಾ ಇರ್ರಿ, ಭಗವದ್ಗೀತೆ ಶ್ಲೋಕ ಆಡ್ಬಿಟ್ಟು ನಮ್ಮ ಕರ್ಣ ಎಲ್ಲ ತಂಪಾಯ್ತು ಮೇಡಮ್. 1 ವರ್ಷ ಆಗಿತ್ತು ಮಾಸ್ಟರ್ಸ್ ನಾನು ಬಂದು. ಇದು 2ನೇ ಸಲ ಹೇಳಿರೋದು. ಮೊದಲನೇ ಸಲ ಒಂದು ಹಾಡು ಹೇಳಿದ್ದೆ, ಅದು ಯಾಕೋ ಸರಿ ಆಗ್ಲಿಲ್ಲ. ಧನ್ಯವಾದಗಳು ಮಾಸ್ಟರ್ಸ್. ಬನ್ನಿ ಮೇಡಮ್, ಪ್ರತಿ ಶನಿವಾರ ಬನ್ನಿ, ನಿಮ್ಗೆ ಏನ್ ಬರುತ್ತೋ ಅದನ್ನ ಹಾಡಿ ಮೇಡಮ್. ಪ್ರತಿ ಶನಿವಾರ ನಂಗೆ ಬಂದಾಗ ನನ್ನ ಶಾಲೆಯ ನೆನಪು ಬಂದ್ಬಿಡುತ್ತೆ. ನಂಗೆ ಅಷ್ಟು ಖುಷಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಈ ಒಂದ್ ವೇದಿಕೆ ನಿರ್ಮಾಣ ಮಾಡಿರೋದು ರಂಗನಾಥ್ ಗುರೂಜಿಯವರು. ಇದನ್ನ ಸದುಪಯೋಗ ಪಡಿಸ್ಕೊಳ್ರಿ ಎಲ್ರೂನು ಅಂತ ಹೇಳ್ತಾ ಇದೀನಿ. ಆಗ್ಲಿ ಮಾಸ್ಟರ್ಸ್, ಎಲ್ರಿಗೂ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಕಮಲಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲ ಮಾಸ್ಟರ್ಸ್ಗೂ. ಎಲ್ಲರಿಗೂ ಗಂಟ್ಲು ಪ್ರಾಬ್ಲಮ್ ಆದ್ರೂ ಏನ್ ತೊಂದ್ರೆ ಇಲ್ಲ, ಶೀತ ವಾತಾವರಣ. ಈಗ ಒಂದು ಭಾವಗೀತೆ ಹೇಳ್ತೀನಿ. ಕರುನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುನಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸು ಕೈ ಹಿಡಿದು ನಡೆಸೆನ್ನನು. ಕರುನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡೀರಿಸು ಬಲು ದೂರ ನೋಟವನು. ಹೇಳಿ ನನ್ನಡೀಡಿಸು ಬಲು ದೂರ ನೋಟವನು. ಕೇಳದೊಡನೆಯೇ ಸಾಕು ನನಗೊಂದು ಹೆಜ್ಜೆ. ಕರುನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಮುನ್ನೆ ಹಿಂತಿರದಾದೆ ನಿನ್ನ ಬೇಡದೆ ಹೋದೆ. ಮೊನ್ನೆ ಹಿಂತಿರದಾದೆ ನಿನ್ನ ಬೇಡದೆ ಹೋದೆ. ಕೈ ಹಿಡಿದು ನಡೆಸೆನ್ನನು. ಕರುನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು. ಮುಂದೆಯೂ ಕೈ ಹಿಡಿದು ನಡೆಸೆನ್ನನು. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ದಾದು. ಇರುಳನ್ನು ನೂಕದಿಹೆಯ ಕರುನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕೈ ಹಿಡಿದು ನಡೆಸೆನ್ನನು. ಕೈ ಹಿಡಿದು ನಡೆಸೆನ್ನನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಮಲಾ ಮೇಡಮ್, ಇದು ನಮ್ಗೆ ಮ್ಯೂಸಿಕ್ ನಮ್ಗೆ ಗವರ್ಮೆಂಟ್ ಪ್ರೈಮರಿ ಸ್ಕೂಲಲ್ಲಿ ಕಲಿಸ್ತಾ ಇದ್ರು. ಮ್ಯೂಸಿಕ್ ಟೀಚರ್ ಇದ್ರು. ಅದು ನನಗೆ ಜ್ಞಾಪಕ ಬಂತು. ಕರುನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅವಕಾಶ ಮೇಡಮ್. ಈಗ ಸರಸ್ವತಿ ಮೇಡಮ್. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಮೇಡಮ್. ನಾನೊಂದು ಭಜನೆ ಹಾಡ್ತೀನಿ. ಆಡಿ ಮೇಡಮ್, ಆಡಿ ಆಡಿ. ನಾನಿನ್ನ ಧ್ಯಾನದೊಳಿರಲು
ಮಿಕ್ಕ ಹೀನ ಮಾನವರಿಂದ ಏನಾಗಬಹುದಯ್ಯ ನಾನಿನ್ನ ಧ್ಯಾನದೊಳಿರಲು. ಮತ್ಸರಿಸುವರೆಲ್ಲ ಕೂಡಿ ಮಾಡುವುದೇನು, ಮತ್ಸರಿಸುವರೆಲ್ಲ ಕೂಡಿ ಮಾಡುವುದೇನು, ಅಚ್ಚುತ್ತ ನಿನದೊಂದು ದಯವಿರಲು. ವಾತ್ಸಲ್ಯ ಬಿಡದಿರು ನಿನ್ನ ನಂಬಿಯೇನಯ್ಯ, ವಾತ್ಸಲ್ಯ ಬಿಡದಿರು ನಿನ್ನ ನಂಬಿಯೇನಯ್ಯ, ಕಿಚ್ಚಿಗೆ ಇರುವೆ ಮುತ್ತುವುದೇನು ಎಲೆ ರಂಗ ನಾನಿನ್ನ ಧ್ಯಾನದೊಳಿರಲು. ಮಿಕ್ಕ ಹೀನ ಮಾನವರಿಂದ ಏನಾಗಬಹುದಯ್ಯ ನಾನಿನ್ನ ಧ್ಯಾನದೊಳಿರಲು. ಗಾಳಿಲಿ ಕುದುರೆ ವಯ್ಯಾರದಿ ಕುಣಿಯಲು, ಗಾಳಿಲಿ ಕುದುರೆ ವಯ್ಯಾರದಿ ಕುಣಿಯಲು, ಧೂಳು ರವಿಯ ಮೋರೆ ಮುಸುಕುವುದೇ, ತಾಳಿದವರಿಗೆ ವಿರುದ್ಧ ಲೋಕಗಳುಂಟೆ, ತಾಳಿದವರಿಗೆ ವಿರುದ್ಧ ಲೋಕಗಳುಂಟೆ, ಗಾಳಿಗೆ ಗಿರಿಯು ಅಲ್ಲಾಡಬಹುದೇ ರಂಗ ನಾನಿನ್ನ ಧ್ಯಾನದೊಳಿರಲು. ಮಿಕ್ಕ ಹೀನ ಮಾನವರಿಂದ ಏನಾಗಬಹುದಯ್ಯ ನಾನಿನ್ನ ಧ್ಯಾನದೊಳಿರಲು. ಕನ್ನಡಿಯೊಳಗಿನ ಕಂಟು ಕಂಡು ಕಳ್ಳ, ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ, ಕನ್ನವಿಕ್ಕಲು ಅವನ ವಶವಾದುದೇ, ನಿನ್ನ ನಂಬಿಯೇನಯ್ಯ ನೀನ್ನ ಸಲಹಯ್ಯ, ನಿನ್ನ ನಂಬಿಯೇನಯ್ಯ ನೀನ್ನ ಸಲಹಯ್ಯ, ಪನ್ನಗ ಶಯನ ಶ್ರೀ ಪುರಂದರ ವಿಠಲ ನಾನಿನ್ನ ಧ್ಯಾನದೊಳಿರಲು. ಮಿಕ್ಕ ಹೀನ ಮಾನವರಿಂದ ಏನಾಗಬಹುದಯ್ಯ ನಾನಿನ್ನ ಧ್ಯಾನದೊಳಿರಲು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಆಡಿದ್ರಿ ಸರಸ್ವತಿ ಮೇಡಮ್. ನೋಡ್ದ ಎಷ್ಟ್ ಚೆನ್ನಾಗಿ ಆಡ್ತೀರಾ, ಪ್ರತಿ ವಾರ ಬರ್ತಾ ಇರ್ರಿ ಶನಿವಾರ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಶಾರದಾ ಪಾಟೀಲ್ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ಎಲ್ಲರೂ ತುಂಬಾ ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ. ನಮ್ಮ ಅಮ್ಮ ಒಂದು ಹಾಡು ಹೇಳ್ತಾರಂತೆ, ನೋಡ್ತೀವಿ. ಮೇಡಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ, ಹೋಗಿ ಬಾರೆ ಸಾಗಿ ಬಾರೆ ನಾಗವೇಣಿಯೇ, ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ, ಪತಿಯ ಸೇವೆ ಮಾಡೆ ಮಗಳೇ, ಪತಿಯ ಸೇವೆ ಮಾಡೆ ಮಗಳೇ, ಪತಿವ್ರತೆಯಾಗಮ್ಮ, ಹಾಗೆ ಮೂರ್ತೆ ಹಾಗೆ ಮಗಳೇ, ಹಾಗೆ ಮೂರ್ತೈದಾಗೆ ಮಗಳೇ, ಹಾಗೆ ಸಾವಿತ್ರಾಗೆ, ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ. ಉಣಸಿ ತಿನ್ನಸಿ ಉಡಸಿ ತೊಡಸಿ
ಉಣಸಿ ತಿನಸಿ ಉಡಸಿ ತೊಡಸಿ ಸಾಕಿ ಸಲುವಿದೆನೆ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ. ಪತಿಯ ಸೇವೆ ಮಾಡೆ ಮಗಳೇ ಪತಿಯ ಸೇವೆ ಮಾಡೆ ಮಗಳೇ ಪತಿವ್ರತೆಯಾಗಮ್ಮ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ. ಮರ್ತೋಯ್ತನ ಅಮ್ಮಾರ್ಗೆ ಬಹಳ ವರ್ಷ ಆದ್ಮೇಲೆ ಆಡ್ತಾವ್ರಲ್ಲ, ಹಂಗಾಗಿ ಮಾಡಿ ಮೇಡಮ್, ಮಾಡಿ ಜ್ಞಾಪಿಸ್ಕೊಂಡು. ಹೇಳತ್ ಮೇಡಮ್ ಬಾಳ ಚೆನ್ನಾಗ್ ಹಾಡ್ ಹೇಳ್ತೈತಿ. ಅದ್ ತಕ್ಷಣಕ್ಕೆ ಒಂಥರ ಜೂಮಲ್ಲಿ ಅದು ಅಭ್ಯಾಸ ಇಲ್ಲಲ್ಲ, ಅದಕ್ಕೆ ಹೆಂಗಾಗ್ತಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡ್ದ ಶಾರದಾ ಪಾಟೀಲ್ ಮೇಡಮ್, ನೀವ್ ಕಲ್ತ್ಕೊಳ್ರಿ ನಿಮ್ಮ ಅಮ್ಮನ್ ತಾವೆಲ್ಲ ನೋಡ್ರಿ ಎಷ್ಟ್ ಚೆನ್ನಾಗ್ ಆಡ್ತಾರೆ. ಎಲ್ಲ ಬರ್ಕೊಂಡು ನೀವೆಲ್ಲ ಅಭ್ಯಾಸ ಮಾಡಿ ಶನಿವಾರ ಆಡ್ಬೇಕು ವೇದಿಕೆಯಲ್ಲಿ. ಅದೇ ಎಲ್ರು ಅದ್ನೇ ಹೇಳ್ತಾರೆ, ನಿಮ್ಮ ಅಮ್ಮ ಎಷ್ಟ್ ಚೆನ್ನಾಗ್ ಹಾಡ್ ಹೇಳ್ತಾರ, ನೀವು ಕಲಿಯಕ್ಕಾಗಲ್ಲ ಅಂತ. ಆಗ್ತಿಲ್ಲ ಕಲಿಯಕ್ಕೆ. ಹ್ಞೂ ಮೇಡಮ್, ಹಿಂದೆ ಮದ್ವೆ ಆಗಿ ಗಂಡನ್ ಮನೆಗ್ ಕಳಿಸ್ಬೇಕಾದ್ರೆ ಈ ತರ ಎಲ್ಲ ಪದಗಳು ಹಾಡಿ ಕಳಿಸ್ತಾ ಇದ್ರು. ಹಾಗಾಗಿ ಬಹಳ ಹಿಂದಕ್ ಕರ್ಕೊಂಡೋದ್ರು ಅಮ್ಮಾರು. ಅವ್ರಿಗೆ ಹೃತ್ಪೂರ್ವಕ ವಂದನೆಗಳು. ತಮ್ಮ ಅಳುವ ತಂಗಿ ಅಳುವ ಸುಮ್ಮನು ಇರು ಹೇಳೆ ತಮ್ಮ ಬಾರೋ ಮೋದು ಕೊಡುವೆ ತಮ್ಮ ಬಾರೋ ಮೋದು ಕೊಡುವೆ ಮೋದಿಕ್ಕುವೆ ತಂಗಿ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ. ನವಸುಕುಮಾರಿ ನಡದಿಯ ಗೌರಿ ನವಸುಕುಮಾರಿ ನಡದಿಯ ಗೌರಿ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ. ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಆಕಾಶ್. ನೀವ್ ಆಡ್ತೀರಾ ಮೇಡಮ್ ಶಾರದಾ ಪಾಟೀಲ್ ಮೇಡಮ್? ಇಲ್ಲ ಮೇಡಮ್. ಓಕೆ, ಗಾನವಿ ಮೇಡಮ್ ಅನ್ಮ್ಯೂಟ್ ಕೊಡಿ ಸರ್. ಮೇಡಮ್ ಅವರು ಅನ್ಮ್ಯೂಟ್ ಮಾಡ್ತಾ ಇಲ್ಲ. ಹಾ ಸರಿ ಸರ್, ಅನುರಾಧ ಮೇಡಮ್ ಕೊಡಿ. ಹ್ಯಾಂಡ್ ರೈಸ್ ಮಾಡಿದ್ರು ಅನುರಾಧ ಮೇಡಮ್. ಹಾ ಸರಿ ಮಾಡಿ. ಮೇಡಮ್ ನಮಸ್ತೆ. ನಮಸ್ಕಾರ, ಹೇಳಿ ಮೇಡಮ್. ಎಲ್ರಿಗೂ ನಮಸ್ತೆ. ನಮ್ಮ ಅಮ್ಮನು ಆಡಾಡ್ತಾರೆ, ಊರಿಗೆ ಬಂದಿದ್ದೆ. ನಮ್ ತಾಯಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್, ಅನುರಾಧ ಮೇಡಮ್. ಹಾ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅನುರಾಧ ಮೇಡಮ್. ಬಂತು. ಶ್ರೀ ಶಿವಶಂಕರ ಶ್ರೀ ಶಿವಶಂಕರ ಕಾಯೋ ನೀ ನಮ್ಮ ಶೇಖರ ಶರಣಾಂಬೆ ಬೇಡಿಕೊಂಬೆ ಶಿವನೇ 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 ಶ್ರೀ ಶಿವಶಂಕರ ಕಾಯೋ ನೀ ನಮ್ಮ ಶೇಖರ ಈಶ ಈಶ ಪರಮೇಶ
ಜಗದೀಶ ಶ್ರೀ ಸರ್ವಲೋಕಪಾಲ ಶಂಕರ ಶಶಿಧರ ಶಿವನೇ 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 ಶ್ರೀ ಶಿವಶಂಕರ ಕಾಯೋ ನೀ ನಮ್ಮ ಶಶಿಶೇಖರ ಪಾಪನಾಶ ಉದ್ಭವ ಪೂರ ಪುರಿದಾರ ಶ್ರೀ ಸರ್ವಲೋಕಪಾಲ ಶಂಕರ ಶಶಿಧರ ಶಿವನೇ ಶಿವ ಶಿವನೇ ಶ್ರೀ ಶಿವಶಂಕರ ಪಾಪನ ಓಂಕಾರ ರೂಪ ಮೂರ್ತಿ ಮಹಾಶಕ್ತಿ ನಿನ್ನಿಂದ ಜಗಕ್ಕೆ ಶಾಂತಿ ನಟವರ ಸುಂದರ ಶಿವನೇ 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 ಶ್ರೀ ಶಿವಶಂಕರ ಕಾಯೋ ನೀ ನಮ್ಮ ಶಶಿಶೇಖರ. ಧನ್ಯವಾದಗಳು. ಧನ್ಯವಾದಗಳು. ನೋಡ್ದ ಅಮ್ಮ ಮಗಳು ಎಷ್ಟು ಅದ್ಭುತವಾಗಿ ಆಡಿದೀರಾ ಮೇಡಮ್, ಇಬ್ರು ಚೆನ್ನಾಗ್ ಆಡಿದ್ರಿ. ಅಮ್ಮ ಇನ್ನು ಅಮ್ಮದಾಗ ಚೆನ್ನಾಗಿದೆ, ಚೆನ್ನಾಗ್ ಆಡ್ತಾರೆ. ಇವಾಗ ಇದ್ದಿದ್ರಲ್ಲ ವಾಯ್ಸು. ಧನ್ಯವಾದಗಳು ಅವಕಾಶಕ್ಕಾಗಿ ಮ್ಯಾಮ್. ಈ ಸಂಭಾಷಣೆ ನಿಮ್ಮ ಈ ಅದೇ ಸಾಹಿತ್ಯ ಬರಲ್ಲ ಅದಕ್ಕೆ ಇದನ್ನ ರಾಗ ಸಂಯೋಜನೆ ಮಾಡಿ ಸಾಹಿತ್ಯನ ಆಡಿದೀರಾ. ತುಂಬಾ ಚೆನ್ನಾಗಿತ್ತು ಮೇಡಮ್, ಕೇಳಲಿಕ್ಕೆ. ಅವಕಾಶ ಕೊಟ್ಟಿದ್ಕೆ. ಊರಿಗೆ ಬಂದ್ಬಿಟ್ಟಿದೆ, ಅಟೆಂಡ್ ಮಾಡಕ್ ಆಗ್ತಿಲ್ಲ ಫಂಕ್ಷನ್ಸ್. ಇರ್ಲಿ ಮೇಡಮ್ ಇರ್ಲಿ. ಸರ್ ನೋಡಿ, ಗಾನವಿ ಮೇಡಮ್ಗೆ ಒಂದ್ಸತಿ ಕೊಡಿ ಅವಕಾಶ. ಅವ್ರೇನಾದ್ರು ಇದಾಗ್ಲಿಲ್ಲ ಅಂತಂದ್ರೆ ಶಶಿಕಲಾ ಮೇಡಮ್ ಕೊಡಿ ಸರ್. ನಮಸ್ಕಾರ. ಒಂದ್ ಸಾಂಗ್ ಹೇಳ್ತಾರೆ ಮೇಡಮ್ ಮಕ್ಳು. ಆಡಿ ಮೇಡಮ್ ಆಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ. ಕತ್ತಲನ್ನು ದೂರ ಮಾಡುವ, ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ನಲಿದು ಬಾ ಒಲಿದು ಬಾ, ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ. ಇಳೆಯತ್ತ ಹರುಷ ವರುಷ ಸುರಿಸುತ್ತಾ ಬಾ, ಇಳೆಯತ್ತ ಹರುಷ ವರುಷ ಸುರಿಸುತ್ತಾ ಬಾ ಬಾ ಬಾ.
ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಹೇ ವಿಘ್ನೇಶ್ವರ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಹೇ ವಿಘ್ನೇಶ್ವರ ನಮ್ಮ ಎದೆಯಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಎದೆಯಲ್ಲಿ ನೆಲದಲ್ಲಿ ಗಣಪತಿ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಡಿದ್ರು ಗಾನ್ವಿ ಮೇಡಮ್. ನೋಡ್ರಿ ನಿಮ್ ಮಕ್ಳು ತುಂಬಾ ಚೆನ್ನಾಗಿ ಆಡಿದ್ರು. ಅದರಲ್ಲೂ ಗಣೇಶಂದ್ ಹೇಳೋರೆ ಫಸ್ಟೇ ನೀವ್ ಹ್ಯಾಂಡ್ ರೈಸ್ ಮಾಡಿ ಅವ್ರಿಗೆ ಫಸ್ಟೇನೆ ನಾವು ಕೊಡ್ತಾ ಇದ್ವಿ. ಥ್ಯಾಂಕ್ ಯು ಮಕ್ಳೇ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಡಿದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಶಿವ ಸರ್ ಮೆಸೇಜ್ ಮಾಡ್ತಾವ್ರೆ ಎಲ್ಲ. ನೀವು ಆಡಿ ಸರ್, ಬರೀ ಮೆಸೇಜೇ ಮಾಡ್ತಾ ಇದ್ದೀರಾ ಎಲ್ಲ. ಹಾಗಾಗಿ ನೀವು ಹಾಡ್ರಿ. 8 ಗಂಟೆ ಆಗ್ತಾ ಬಂದಿದೆ. ಇನ್ನೊಂದ 1/4 ಗಂಟೆಯಲ್ಲಿ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಮೇಡಮ್ ಶಶಿಕಲಾ ಮೇಡಮ್ ಆಡಿ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ನಾನೊಂದು ಘಟನೆನ ಹೇಳ್ತೀನಿ, ಸತ್ಯ ನಡೆದ ಘಟನೆ ಹೇಳ್ತೇನೆ. ಈ TN ಶೇಷನ್ ಅಂತ ಎಲ್ಲರಿಗೂ ಗೊತ್ತಿರ್ಬೇಕು, ಮಾಜಿ ಮುಖ್ಯ ಚುನಾವಣಾ ಕಮಿಷನರ್ ಆಗಿದ್ರು. ಹೇಳಿದೀರ ಅನ್ಸುತ್ತೆ ಎಲ್ಲರೂ, TN ಶೇಷನ್ ಅಂತ. ಅವರು ಒಂದ್ಸಲ ತನ್ನ ಹೆಂಡತಿ ಜೊತೆ ವಾಯು ವಿಹಾರ ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ತೋಟದ ಬದಿಲಿ ಹೋಗ್ತಾ ಇರ್ತಾರೆ. ಒಂದು ದೊಡ್ಡ ಮಾವಿನ ಮರದಲ್ಲಿ, ಮಾವಿನ ಮರ ತುಂಬಾ ಈ ಹಕ್ಕಿ ಗೂಡುಗಳು ನೇತಾಡ್ತಾ ಇರ್ತವೆ. ಅದನ್ನ ನೋಡಿದ ಅವ್ರ ಹೆಂಡತಿಗೆ ಏನ್ ಅನ್ಸುತ್ತೆ, ಅವು ನಮ್ಮ ಮನೆಗೆ ಒಂದೆರಡು ತಗೊಂಡ್ ಹೋಗ್ಬೇಕಲ್ಲ ಅಂತ ಅನ್ಸುತ್ತೆ. ಅವಾಗ ಅವ್ರು ಹೇಳ್ತಾರೆ ಇವ್ರು ಶೇಷನ್ ಅವರಿಗೆ, ಇವೊಂದೆರಡು ಇವನ್ನ ಗೂಡುಗಳನ್ನ ಕೀಳ್ಸಿ ತಗೊಳ್ಳಿ ಅಂತ, ಮನೆಗ್ ತಗೊಂಡೋಗೋಣ ಅಂತ. ಅವರಿಗೆ ಎಸ್ಕಾರ್ಟ್ಗಳೆಲ್ಲ ಇರ್ತಾರೆ, ಪೊಲೀಸ್ ಎಸ್ಕಾರ್ಟ್ ಎಲ್ಲ ಇರ್ತಾರೆ. ಅವರು ಪೊಲೀಸ್ ಎಸ್ಕಾರ್ಟ್ ಒಬ್ರನ್ನ ಪೊಲೀಸರನ್ನ ಕರೆದ್ಬಿಟ್ಟು, ನೋಡು ಅಲ್ಲಿ ಇದ್ರಲ್ಲಿ ಇದೆಯಲ್ಲ ಆ ಮರದಲ್ಲಿರೋದು 2 ಗೂಡನ್ನ ಕಿತ್ಕೊಂಡ್ ಬರಕ್ಕೆ ಅಲ್ಪ ತೋಟದಲ್ಲಿ ಇದಾನಲ್ಲ ಆ ಯುವಕನಿಗೆ ಹೇಳು, ಕರೆದ್ ಹೇಳು ಅಂತಾರೆ. ಅಥವಾ ಅವನನ್ನ ಕರಿ, ಇಲ್ಲಿ ನಾನು ಹೇಳ್ತೀನಿ ಅಂತಾರೆ. ಇವ್ರು ಅವನಿಗೆ ಹೇಳಕ್ ಹೋಗೋದ್ರ ಬದಲು ಪೊಲೀಸ್ನವರು ಆ ಯುವಕನ್ನೇ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ್ಮೇಲೆ ಆ ಯುವಕನಿಗೆ ಇವ್ರು ಹೇಳ್ತಾರೆ, ನೋಡಪ್ಪ ಆ 2 ಗೂಡುಗಳನ್ನ ಕಿತ್ಕೊಡು, ನಾನು 10 ರೂಪಾಯಿ ಕೊಡ್ತೀನಿ ಅವಕ್ ಬೆಲೆ ಆಗಿ, ನೀನ್ ತಂದು ಕಿತ್ತು ತಂದು ಕೊಡು ನಮ್ಗೆ ಅಂತ ಹೇಳ್ತಾನೆ. ಅವನ್ ಹೇಳ್ತಾನೆ, ಇಲ್ಲ ಇಲ್ಲ ಸರ್ ಕೊಡಕ್ ಆಗೋದಿಲ್ಲ ಅಂತಾನೆ. ಇವನ್ ಏನೋ ದುಡ್ಡಿಗೆ ಜಾಸ್ತಿ ಇದ್ ಮಾಡ್ತಾನೇನೋ ಅಂತ ಹೇಳಿ, ಒಂದ್ ಕೆಲಸ ಮಾಡೋ 50 ರೂಪಾಯಿ ಒಂದೊಂದು ಗೂಡಿಗೆ ಕೊಡ್ತೀನಿ, ನೀನು ಕಿತ್ಕೊಂಡು ಬಾ ಅಂತ ಹೇಳ್ತಾನೆ. ಆಮೇಲೆ ಅವನ್ ಹೇಳ್ತಾನೆ, ನೀವು 50 ರೂಪಾಯಿ ಎಲ್ಲ ನೀವ್ ಎಷ್ಟು ಕೊಡ್ತೀನಿ ಅಂದ್ರುವೆ ನಾನ್ ತಂದು ಕೊಡೋದಿಲ್ಲ ಅಂತಾನೆ. ಇಲ್ಲ ಇವ್ನ ಅಂತ ಅನ್ಸುತ್ತೆ. ಯಾಕಪ್ಪ ಅಂತ ಕೇಳಿದ್ರೆ, ಅಯ್ಯೋ ನಾನೇನೋ ತಂದು ಕೊಟ್ಬಿಡ್ತೀನಿ, ಆ ಹಕ್ಕಿ ಮರಿಗಳು ಆ ಗೂಡುಗಳಲ್ಲಿ ಇರಬಹುದು. ಆ ಹಕ್ಕಿ ಬಂದ್ಬಿಟ್ಟು ತನ್ನ ಮರಿಗಳೆಲ್ಲಿ ಅಂತ ಹುಡುಕಾಡಿ ಪರದಾಡೋದಿಲ್ವಾ? ಅಥವಾ ಆ ಮರಿಗಳು ನಾನ್ ತಂದ ಗೂಡಲ್ಲೇ ಇದ್ರೆ ನಿಮ್ ಮನೆಗ್ ತಗೊಂಡೋದ್ಮೇಲೆ ಆ ಹಕ್ಕಿಗಳು ತಾಯಿ ಇಲ್ಲ ಅಂತ ಪರದಾಡೋದಿಲ್ವಾ? ಹಾಗಾಗಿ ನಾನ್ ಅದನ್ನ ಏನೇ ಕಾರಣಕ್ಕೂ ಗೂಡುಗಳನ್ನ ಕೀಳೋದಿಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿದಾಗ ಅವನಿಗೆ ಏನನ್ಸುತ್ತೆ, TN ಶೇಷನ್ ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ನನ್ನ ಓದು, ವಿದ್ಯೆ, ಹುದ್ದೆ, ಸ್ಥಾನ, ಮತ್ತೆ ನನ್ನ IAS ಇವೆಲ್ಲ ಈ ಯುವಕನ ಸಮಯ ಪ್ರಜ್ಞೆ ಮತ್ತೆ ಅವನ ಕಾಳಜಿ, ಬೇರೆ ಜೀವಿಗಳ ಬಗ್ಗೆ ಕಾಳಜಿ, ಇವ್ರ ಬಗ್ಗೆ ಇರೋ ಕಾಳಜಿ ನೋಡಿದ್ರೆ ನನಗೆ ಹತ್ರ ಇರೋದು ಏನೂ ಅಲ್ಲ. ಎಲ್ಲವೂ ಕೂಡ ಆ ಯುವಕನ ಪುಟ್ಟ ಜೀವಿಗಳಿಗೆ, ಈ ಎಲ್ಲ ಕೂಡ ಆ ಯುವಕ ಆ ಪುಟ್ಟ ಜೀವಿಗಳ ಬಗ್ಗೆ ಕಾಳಜಿ ಇಟ್ಟಿದಾನಲ್ಲ, ಅದ್ರ ಎದುರು ನಾನೇನು ಅಲ್ಲ ಅನ್ನಿಸ್ತು. ಮರಳಿ ಮನೆಗ್ ಬಂದ ಮೇಲೆ ಅವರು ತುಂಬಾ ದಿನ ಯೋಚನೆ ಮಾಡಿದ್ರಂತೆ, ಅಯ್ಯೋ ನಾನು ಎಷ್ಟು ಸಣ್ಣವನಾಗಿಬಿಟ್ಟೆ ಆ ಯುವಕನ ಮುಂದೆ, ನಾನು ಏನೋ
ಈ ತರ ಎಲ್ಲ ಏನು ಯೋಚನೆ ಮಾಡ್ಲೇ ಇಲ್ವಲ್ಲ, ಪರರ ಬಗ್ಗೆ ಯೋಚನೆ ಮಾಡ್ಲಿಲ್ಲ, ಆ ಜೀವಿಗಳ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂತ. ಸೊ ಇದು ನಮ್ಮ ಜೀವನಕ್ಕೂ ಒಂದು ಪಾಠ. ಮಾನವತ್ವದ ಮುಂದೆ ಯಾವುದೂ ಸಮಾನವಲ್ಲ. ನಮ್ಗೆ ಮೊದ್ಲು ನಾವು ಮಾನವರಾಗಿರ್ಬೇಕು. ಅದನ್ನ ಅರ್ಥಕೊಂಡು ಬಾಳಿ ಅದನ್ನ ಅಳವಡಿಸ್ಕೊಂಡ್ರೆ ನಾವು ಬದುಕ್ಬೋದು. ನಮ್ಮ ಸುತ್ತಲ ಪರಿಸರದಲ್ಲಿರ ಎಲ್ಲ ಜೀವ ಜಂತುಗಳನ್ನು ಬದುಕಕ್ ಬಿಡ್ಬೇಕು. ಅದನ್ನ ಒಂದು ಸಂದೇಶ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಅವಕಾಶಕ್ಕಾಗಿ ಥ್ಯಾಂಕ್ ಯು ಧನ್ಯವಾದ. ಶಶಿಕಲಾ ಮೇಡಮ್. ನೆಕ್ಸ್ಟ್ ಸರ್ದು ನಾವ್ ಹೇಳ್ತಲೇ ಇದೀವಿ. ಸರ್ನ ನೆಕ್ಸ್ಟ್ ವೀಕ್ ಶನಿವಾರ ಸರ್ ಕೈಲಿ ಹಾಡ್ಸಿ ಮೇಡಮ್. ಇವತ್ ಮಧ್ಯಾಹ್ನ ಸರಿ, ಓಕೆ ಮೇಡಮ್, ಓಕೆ. ಮೂರರಿಂದ ನಾಲ್ಕುವರೆ. ಹ್ಯಾಂಡ್ ರೈಸ್ ಮಾಡಾರೆ ಮೈಸೂರಿಂದ, ಅದ್ಭುತವಾಗಿ ಆಡ್ತಾರೆ. ಹಂಗಾಗಿ ಅವ್ರಿಗೆ ಅವಕಾಶ ಕೊಡಿ ಸರ್. ಬಹಳ ದಿವಸ ಆಯ್ತು ನಾಗಸುಂದ್ರ ಸರ್ ಬಾಯಲ್ಲಿ ಕೇಳಕ್ಕೆ. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಮೇಡಮ್ ಬಹಳ ದಿನ ಮೇಲೆ ಅವತ್ತು ಟ್ರೈನಲ್ಲಿ ಆಡಿದ್ದು ನಾವು. ಹೌದೌದು. ಇವತ್ತು ಒಂದು ಗಣಪತಿದು ಒಂದು ಶ್ಲೋಕ ಆಡ್ತೀನಿ. ನಮ್ಮ ಕೇಳಿಸ್ತಾ ಇದೆಯಾ? ಸರ್ ಹಾಡಾಡಿ ಸರ್. ಅದ್ಭುತವಾಗಿ ಆಡ್ತೀರಾ, ಹಾಡ್ರಿ. ಅದನ್ನೇ ಆಡ್ಲಾ? ನೀವು ಮಲೆ ಮಹದೇಶ್ವರಂದೆಲ್ಲ ಎಷ್ಟ್ ಚೆನ್ನಾಗ್ ಆಡ್ತಿದ್ರಿ. ಹುಬ್ಳಿ ಸಿಗೋವರೆಗೂ ಆಡಿದೀರಾ. ಆಡಿ ಸರ್. ಸರಿ ಮೇಡಮ್, ಮಾದೇಶ್ವರದೇ ಆಡ್ತೀನಿ. ಹೋಗೇ ಮಾತ್ಮಲಯ. ಮಹಾದೇವ ನಿನ್ನ ಲೀಲೆ ನಾ ಕಂಡೆ ಎಲ್ಲ ಇಲ್ಲೇ, ಮಹಾದೇವ ನಿನ್ನ ಲೀಲೆ ನಾ ಕಂಡೆ ಎಲ್ಲ ಇಲ್ಲೇ, ನನ್ನ ಪಾಪ ಪುಣ್ಯಕ್ಕೆಲ್ಲ ಸ್ವರ್ಗ ನರಕವೆಲ್ಲ ಇಲ್ಲೇ, ಕಣ್ಣೆರಡು ಕಾಣುತ್ತಿಲ್ಲ ಒಳಗಣ್ಣು ತೋರುತ್ತಿದೆ ಎಲ್ಲ, ಕಣ್ಣೆರಡು ಕಾಣುತ್ತಿಲ್ಲ ಒಳಗಣ್ಣು ತೋರುತ್ತಿದೆ ಎಲ್ಲ, ಮಹಾದೇವ ನಿನ್ನ ಲೀಲೆ ನಾ ಕಂಡೆ ಇಲ್ಲೇ ಎಲ್ಲೇ, ನನ್ನ ಪಾಪ ಪುಣ್ಯಕ್ಕೆಲ್ಲ ಸ್ವರ್ಗ ನರಕ ಎಲ್ಲ ಇಲ್ಲೇ, ಕಣ್ಣಿದ್ದು ನೋಡಲಿಲ್ಲ ನಿನಗಿರಿಯ ನಾನಂದು, ಮಹಾದೇವ ಎನ್ನಲಿಲ್ಲ ಈ ನಾಲಿಗೆ ಅಂದು, ಕಣ್ಣಿದ್ದು ನೋಡಲಿಲ್ಲ ನಿನಗಿರಿಯ ನಾನಂದು, ಮಹಾದೇವ ಎನ್ನಲಿಲ್ಲ ಈ ನಾಲಿಗೆ ಎಂದು, ನಾನೆಂಬ ಮಾಯೆಯೊಳಗೆ ಮೆರೆದಾಡಿದೆ ಅಂದು, ಇಡೀ ಅನ್ನಕ್ಕಾಗಿ ಬೇಡುವೆನು ನಾನಿಂದು, ಪಾಪದ ಸುಳಿಯೊಳಗೆ ನಾನಿಂದು ಸಿಲುಕಿರುವೆ, ಮಹಾದೇವ ನೀ ಕೈಯ ಬಿಟ್ಟರೆ ನಾ ಹೇಗೆ ಬಾಳುವೆ, ಮಹಾದೇವ ನಿನ್ನ ಲೀಲೆ ನಾ ಕಂಡೆ ಎಲ್ಲ ಇಲ್ಲೇ, ನನ್ನ ಪಾಪ ಪುಣ್ಯಕ್ಕೆಲ್ಲ ಸ್ವರ್ಗ ನರಕ ಎಲ್ಲ ಇಲ್ಲೇ, ಕಣ್ಣೆರಡು ಕಾಣುತ್ತಿಲ್ಲ ಒಳಗಣ್ಣು ತೋರುತ್ತಿದೆ ಎಲ್ಲ, ಕಣ್ಣೆರಡು ಕಾಣುತ್ತಿಲ್ಲ ಒಳಗಣ್ಣು ತೋರುತ್ತಿದೆ ಎಲ್ಲ, ಮಹಾದೇವ ನಿನ್ನ ಲೀಲೆ ನಾ ಕಂಡೆ ಎಲ್ಲ ಇಲ್ಲೇ, ಯಾರಿದ್ದರೇನು ನನಗೆ ಈ ಜಗದಿ ಮಹಾದೇವ, ಯಾರಿದ್ದರೇನು ನನಗೆ ಈ ಜಗದಿ ಮಹಾದೇವ, ನಿನ್ನ ದಯೆ ಇಲ್ಲದ ಬದುಕೇತಕೋ ಶಿವ, ಯಾರಿದ್ದರೇನು ಈ ಜಗದಿ ಮಹಾದೇವ, ನಿನ್ನ ದಯೆ ಇಲ್ಲದ ಬದುಕೇತಕೋ ಶಿವ, ಗಂಟು ಇದ್ದರಿಲ್ಲಿ ನೆಂಟರಿಷ್ಟರೆಲ್ಲ
ಒಂಟಿ ಪಾಪಿ ನನಗಿಂದು ನೀನೆ ನೆಂಟ ಸ್ವಾಮಿ. ನಿನ್ನ ಪಾದ ನಂಬಿ ಬಂದಿರುವೆ ನಾನು, ನೀನೆ ಗತಿ ಮುಂದೆ. ಮಹಾದೇವ ನಿನ್ನ ಲೀಲೆ ನಾ ಕಂಡೆ ಎಲ್ಲ ಇಲ್ಲೇ, ನನ್ನ ಪಾಪ ಪುಣ್ಯಕ್ಕೆಲ್ಲ ಸ್ವರ್ಗ ನರಕ ಎಲ್ಲ ಇಲ್ಲೇ. ಸಿರಿತನವ ಸುರಿಸಿದೆ ಸ್ವಾಮಿ ನನ್ನ ಬಾಳಿಗೆ ಇಂದು, ನಿನ್ನ ಧ್ಯಾನವನ್ನು ನನಗೆ ಮರೆಸಿದೆ ಹೀಗೇಕೆ. ಸಿರಿತನವ ಸುರಿಸಿದೆ ಸ್ವಾಮಿ ನನ್ನ ಬಾಳಿಗೆ ಇಂದು, ನಿನ್ನ ಧ್ಯಾನವನ್ನು ನನಗೆ ಮರೆಸಿದೆ ಹೀಗೇಕೆ. ಅನ್ನ ನೀರಿನ ದಾಹ, ಹೆಣ್ಣು ಹೊನ್ನಿನ ಮೋಹ, ಬದುಕು ಬರಡಾಗಿಸುವ ನಾನತ್ವದ ಪಾಪ. ಪಾಪ ಕೂಪದ ಲೋಕ ಸಾಕು ನನಗೆ ಮಹದೇವ, ನಿನ್ನ ಭಕ್ತನಾಗಿ ನಾನು ಮುಕ್ತಿ ಬೇಡುವೆ. ಮಹಾದೇವ ನಿನ್ನ ಲೀಲೆ ನಾ ಕಂಡೆ ಹಿಂದೆ ಇಲ್ಲೇ, ನನ್ನ ಪಾಪ ಪುಣ್ಯಕ್ಕೆಲ್ಲ ಸ್ವರ್ಗ ನರಕ ಎಲ್ಲ ಇಲ್ಲೇ. ಕಣ್ಣೆರಡು ಕಾಣುತ್ತಿಲ್ಲ, ಒಳಗಣ್ಣು ತೋರುತ್ತಿದೆ ಎಲ್ಲ. ಕಣ್ಣೆರಡು ಕಾಣುತ್ತಿಲ್ಲ, ಒಳಗಣ್ಣು ತೋರುತ್ತಿದೆ ಎಲ್ಲ. ಮಹಾದೇವ ನಿನ್ನ ಲೀಲೆ ನಾ ಕಂಡೆ ಇಲ್ಲೇ ಇಲ್ಲೇ, ನನ್ನ ಪಾಪ ಪುಣ್ಯಕ್ಕೆಲ್ಲ ಸ್ವರ್ಗ ನರಕ ಎಲ್ಲ ಇಲ್ಲೇ. ನಮಸ್ತೆ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸರ್, ತುಂಬಾ ಚೆನ್ನಾಗಿ ಆಡಿದ್ರಿ. ಧನ್ಯವಾದಗಳು ಮೇಡಮ್. ಹಾ, ಈಗ ರವೀಶ್ ಸರ್. ಓಕೆ, ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು. ಸಮಯ ಆಗ್ತಾ ಇದೆ, ಹಾಗಾಗಿ ರವೀಶ್ ಸರ್, ಸರಸ್ವತಿ ಮೇಡಮ್ ಇಬ್ಬರಿಗೆ ಅವಕಾಶ. ಸಾಕು. ಇನ್ ಯಾರು ಹ್ಯಾಂಡ್ ರೈಸ್ ಮಾಡಬೇಡಿ. ಆಲೆ 8:16 ಆಗ್ತಾ ಇದೆ, ಇನ್ನೇನು 8:15 ಆಗ್ತಾ ಬರ್ತಾ ಇದೆ. ಹಾಗಾಗಿ ಆಡಿ ಸರ್. ನಮಸ್ಕಾರ ಎಲ್ಲರಿಗೂ. ರವೀಶ್ ಅಂತ ಕುಣಿಗಲ್ಲಿಂದ ಒಂದು ಭಜನೆ ಹಾಡು ಹೇಳ್ತೀನಿ ನಾನು. ಆಡಿ ಸರ್, ಆಡಿ. ಗಜಾನನ 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 ಹೇ ಗಜವದನ, ಗಜಾನನ ಹೇ ಗಜವದನ. ಮೋಷಕ ವಾಹನ ಗಜಾನನ, ಮೋಷಕ ವಾಹನ ಗಜಾನನ. ಮೋದಕ ಹಸ್ತ ಗಜವದನ, ಮೋದಕ ಹಸ್ತ ಗಜವದನ. ವಿಘ್ನ ನಿವಾರಕ ಗಜಾನನ, ವಿಘ್ನ ನಿವಾರಕ ಗಜಾನನ. ಬುದ್ಧಿ ಪ್ರದಾಯಕ ಗಜವದನ, ಬುದ್ಧಿ ಪ್ರದಾಯಕ ಗಜವದನ. ಗಜಾನನ 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 ಹೇ ಗಜವದನ. ಹೇ ಗಿರಿಜಾಸುತ ಗಜಾನನ, ಹೇ ಗಿರಿಜಾಸುತ ಗಜಾನನ. ಹೇ ಶಿವತನಯ ಗಜವದನ, ಹೇ ಶಿವತನಯ ಗಜವದನ. ಹೇ ಶಿವತನಯ ಗಜವದನ. ಜೈ ಶ್ರೀ जय श्री गणेश भगवान की जय।
ಥ್ಯಾಂಕ್ ಯು ಮೇಡಮ್ ಅವಕಾಶಕ್ಕಾಗಿ. ಚೆನ್ನಾಗ್ ಆಡಿದ್ರಿ ರವಿ ಸರ್. ವಿಡಿಯೋ ಮಂಜುಳಾ ಮೇಡಮ್ ಒಂದ್ ಸೆಕೆಂಡ್, ನಾನ್ ಮಾತಾಡೋದು ಕೇಳ್ತಾ ಇದ್ರಾ? ಕೇಳಿಸ್ತಿದೆ ಮಾತಾಡಿ ಸರ್. ಥ್ಯಾಂಕ್ ಯು ಮಾಸ್ಟರ್, ಬಹಳ ಖುಷಿ ಆಯ್ತು. ನಾನು ಸ್ವಲ್ಪ ಏನೋ ಇವತ್ತು ಕಿವಿಯಿಂದ ಕೆಲಸ ಮಾಡಿದೆ ಅಂತ ಅನಿಸುತ್ತೆ, ಆದ್ರೂ ಸಕ್ಸಸ್ ಆಯ್ತು. ಎಲ್ಲರೂ ಕೂಡ ಇವತ್ತು ಖುಷಿಯಿಂದ ಭಾಗವಹಿಸಿದ್ರೆ, ಇದೇ ತರ ನಿರಂತರ ಬರ್ತಾ ಇದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇದೇ ತರ ಬಂದು ಪ್ರತಿಯೊಬ್ರು ಭಾಗವಹಿಸ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಿಮ್ಗೆ ಏನಾದ್ರು ವಿಷಯಗಳು ಹಾಡೋದು ಗೊತ್ತಿಲ್ಲ ಅಂತ ಒಂದು ಪ್ಲಾನ್ ಮಾಡಿ, ನೀವು ಯಾವ ಜಿಲ್ಲೆಯವರು, ನಿಮ್ ಜಿಲ್ಲೆ ವಿಶೇಷತೆ ಏನು, ಅಲ್ಲಿ ಯಾರು ಮಹಾನ್ ವ್ಯಕ್ತಿಗಳು ಹುಟ್ಟಿದ್ರು, ಅವ್ರ ಜೀವನ ಚರಿತ್ರೆಯನ್ನು ಹೇಳಿದ್ರು, ಅದು ಒಂದು ವರ್ಕ್ ಆಗುತ್ತೆ. ಅಥವಾ ನಿಮ್ಮಲ್ಲಿ ಐತಿಹಾಸಿಕ ಸ್ಥಳಗಳು ಯಾವ ಇದ್ರೆ ಅವುಗಳ ಬಗ್ಗೆ ವಿವರಣೆ ಕೊಡಿ, ಯಾವ ದೇವಸ್ಥಾನಗಳಿದ್ರೆ ಅದ್ರ ಬಗ್ಗೆ ವಿವರಣೆ ಕೊಡಿ. ಒಟ್ಟು ಈ ತರ ವಿಷಯಗಳನ್ನ ಕಲೆ ಹಾಕಿ ಬಂದು ಪ್ರತಿಯೊಬ್ರು ಶನಿವಾರ ದಿವಸ ಭಾಗವಹಿಸಿ, 4 ಸೆಷನ್ ಅಲ್ಲೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ, ಜೊತೆಗೆ ಇವತ್ತು ಮತ್ತು ನಾಳೆ ನಾಯಕನಹಟ್ಟಿಯಲ್ಲಿ ನಮ್ಮ ಗೀತಮ್ಮನ ಒಂದು ಮಗನ ನಾಮಕರಣ ಇದೆ. ದಯವಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನ ಬನ್ನಿ. ಜೊತೆಗೆ ಬೆಳಗ್ಗೆ ಯೋಗಾಸನಕ್ಕೆ ಹೇಮಾ ಮೇಡಮ್ ಅವರು ಸ್ವಯಂ ಇಚ್ಛೆಯಿಂದ ವರ್ಷ ಪೂರ್ತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಬೆಳಗ್ಗೆ ಬಂದು ವಿಡಿಯೋ ಆನ್ ಮಾಡ್ಕೊಂಡು ಭಾಗವಹಿಸಿ ಮತ್ತು ನಿಮ್ ದೇಹದ ಆದ್ಯತೆಯನ್ನ ಚೆನ್ನಾಗಿ ಇಟ್ಕೊಳ್ರಿ. ಧ್ಯಾನ ಮಾಡೋದ್ರಿಂದ ಆಧ್ಯಾತ್ಮಿಕ ಚೆನ್ನಾಗಾಗುತ್ತೆ. ಒಟ್ಟಾರೆ ಎಲ್ಲರೂ ಕೂಡ ಆನಂದವಾಗಿ ಸಂತೋಷವಾಗಿ ಆರೋಗ್ಯವಾಗಿ ಇರೋಣ ಅಂತ ಹೇಳ್ತಾ, ಇನ್ನೊಬ್ರು ಯಾರು ಇದ್ದಾರೆ ಅವ್ರದಿಷ್ಟು ಕೇಳ್ಬಿಟ್ಟು ಸೆಷನ್ ಕ್ಲೋಸ್ ಮಾಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓವರ್ ಟು ಯು ಮೇಡಮ್. ಸಂಗೌಡ್ರು ಹೇಳ್ದಂಗೆ ಪ್ರತಿಯೊಬ್ರುನು ನೋಡ್ರಿ, ಶನಿವಾರ ಇದನ್ನ ಉಪಯೋಗ ಪಡಿಸ್ಕೊಳ್ರಿ. ಎಲ್ಲರೂನು ಹಾಡಾಡೋದು ಇಲ್ಲ ಅಂದ್ರೆ ಸರ್ ಹೇಳ್ದಂಗೆ ಏನು ಇಲ್ಲ ಅಂತಂದ್ರೆ ಆ ಊರಲ್ಲಿ ಇರ್ತಕ್ಕಂತ ಏನಾರು ಒಂದು ಅಲ್ಲಿನ ಲೋಕಲ್ ಏನಾರು ಒಂದು ಟೂರಿಸ್ಟ್ ಪ್ಲೇಸ್ ಇಲ್ಲ ದೇವಸ್ಥಾನದ ಬಗ್ಗೆನೋ ಇಲ್ಲ ಅಲ್ಲಿ ಯಾರು ಮಹನೀಯರು ಹುಟ್ಟಿರ್ತಾರೋ ಅವ್ರ ಬಗ್ಗೆನೋ ಏನೋ ಒಂದು ನಿಮ್ಗೆ ಏನ್ ಗೊತ್ತೋ ಅದು ಎಲ್ರು ಎಲ್ಲರೂ ಮಾತಾಡ್ಬೋದು, ಎಲ್ರು ಹಾಡ್ಬೋದು ಅಂತ ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರಸ್ವತಿ ಮೇಡಮ್ ಒಂದ್ ಮೆಸೇಜ್ ಹಾಕಿದ್ರು, ನಮ್ ಮಗಳ ಕೈಲಿ ಆಡಿಸ್ತೀವಿ ಅಂತ. ಆಡ್ಲಿ ಮೇಡಮ್, ಆಡ್ಬಿಟ್ಟು ಈಗ ಕಾರ್ಯಕ್ರಮ ಸಂಪನ್ನಗೊಳಿಸ್ತೀವಿ. ಆಡಿ ಮೇಡಮ್. ಆಯ್ತು. ಬಾಸು ಮಧುರ ನಯನ ಪ್ರಸಾದವ ಕರುಣಿಸು ಗಜವದನ ಚರಣದಾಸಿ ಕರಗಳ ಜೋಡಿಸಿ ಬೇಡುವೆ ನಾನಮಿಸಿ ಬೇಡುವೆ ನಾನಮಿಸಿ ಬಾಸು ಮಧುರ ನಯನ ಪ್ರಸಾದವ ಕರುಣಿಸು ಗಜವದನ ರಕ್ತವರ್ಣ ಚಂದನ ಲೇಪಿತನೆ ಬಕುತರ ಪೊರೆಯೋ ಲಂಬೋದರನೇ ರಕ್ತವರ್ಣ ಚಂದನ ಲೇಪಿತನೆ ಬಕುತರ ಪೊರೆಯೋ ಲಂಬೋದರನೇ ಭಕ್ತರೊಡೆಯ ನೀನೇ ಭಕ್ತರೊಡೆಯ ಬಾಸು ಮಧುರ ನಯನ ಪ್ರಸಾದವ ಕರುಣಿಸು ಗಜವದನ ಮೂಷಿಕ ವಾಹನ ಮೋದಕ ಪ್ರಿಯ ಆಶಾವಾರಿಧಿ ಮಹನೀಯ ಮೂಷಿಕ ವಾಹನ ಮೋದಕ ಪ್ರಿಯ ಆಶಾವಾರಿಧಿ ಮಹನೀಯ ಶೇಷ ಶಯನ ಪ್ರಿಯ ಶೇಷ ಶಯನ ಪ್ರಿಯ ಬಾಸು ಮಧುರ ನಯನ ಪ್ರಸಾದವ ಕರುಣಿಸು ಗಜವದನ ಚರಣದಾಸಿ ಕರಗಳ ಜೋಡಿಸಿ ಬೇಡುವೆ ನಾನಮಿಸಿ ಬೇಡುವೆ ನಾನಮಿಸಿ ಬಾಸು ಮಧುರ ನಯನ ಪ್ರಸಾದವ ಕರುಣಿಸು ಗಜವದನ. ಥ್ಯಾಂಕ್ ಯು ಮೇಡಮ್. ನೋಡ್ದ ಎಷ್ಟ್ ಚೆನ್ನಾಗ್ ಆಡ್ತಾರೆ ನೋಡ್ರಿ. ನಿಮ್ ಮಗಳು ನೋಡ್ಬೋದಿತ್ತು, ನಾವು ವಿಡಿಯೋನೇ ಆನ್ ಮಾಡ್ಲಿಲ್ಲ ನೀವು. ಓಕೆ ಸರಸ್ವತಿ ಮೇಡಮ್. ಉಮಾ ಮೇಡಮ್ ಹಾಡ್ತೀರಾ ನೀವೇನಾದ್ರು?
ಅನ್ಸುದಿಲ್ಲ ಬ್ಲಾಕ್ ಇತ್ತು. ನೆಕ್ಸ್ಟ್ ಆಡ್ತೀನಿ ನೆಕ್ಸ್ಟ್. ಮಗಳ್ ನೋಡ್ರಿ. ಆ ಮಗಳಾ? ಹಾ, ಮಗಳು. ಹಾ ಚೆನ್ನಾಗಿದ್ದಾಳೆ. ಏನ್ ಹೆಸರು? ಶ್ವೇತಾ ಅಂತ. ಶ್ವೇತನಾ? ಹಾಯ್ ಶ್ವೇತಾ. ಹಾಯ್ ಮೇಡಮ್. ಚೆನ್ನಾಗಿ ಆಡಿದ್ರಿ ಮೇಡಮ್. ಸೊ ಹಾಗಾಗಿ ಅವ್ರು ಹಾಡೋದ್ ನೋಡ್ದೆ ನನ್ಗೂ ಹಾಡ್ಬೇಕು ಅನಿಸ್ತು, ಅದಕ್ಕೆ ಒಂದ್ ಚಾನ್ಸ್ ಕೇಳ್ತೀಯಾ ಅಂತ ಅಂದೆ. ನೋಡ್ದ ನೀವು ಆಡಿದ್ದು ನಮ್ಗೂ ಎಲ್ಲಾ ಖುಷಿ ಆಯ್ತು. ಹಾಗಾಗಿ ವಿಡಿಯೋ ಆನ್ ಮಾಡ್ಕೊಂಡು ಆಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬನ್ನಿ ಶನಿವಾರ ಅಮ್ಮನ್ ಜೊತೆ ನೀವು ಧ್ಯಾನ ಮಾಡ್ರಿ. ನೀವು ಶನಿವಾರ ನಮ್ ವೇದಿಕೆಗೆ ಬನ್ನಿ. ಓಕೆ, ಥ್ಯಾಂಕ್ ಯು ಶ್ವೇತಾ ಮೇಡಮ್. ಮಂಜುಳಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಲ್ಲ ಲಾಸ್ಟಿಗೆ ಅವರು. ಹೌದೌದು, ಬಹಳ ಅದಕ್ಕೆ ಚೆನ್ನಾಗಿ ನೋಡಿ ಅವ್ರು ಹೇಳಿದ್ರು. ಹೇಳಿದ್ರಲ್ಲ ಮಗಳ್ ಮನ್ಲಿದೀನಿ ಅಂತ, ಅದಕ್ಕೆ ಒಂದ್ ಅವಕಾಶ ಕೊಡೋಣ. ಸರಸ್ವತಿ ಮೇಡಮ್ ಚೆನ್ನಾಗ್ ಆಡ್ತಾರ, ಅವ್ರ ಮಗಳೂನು ಚೆನ್ನಾಗ್ ಆಡ್ತಾರೆ ಚೆನ್ನಾಗಿ ಹೇಳ್ತಾರೆ. ಅಂತ ಹೇಳ್ಬಿಟ್ಟು ಅಂತ ಅವ್ರ ಮೆಸೇಜ್ ಹಾಕಿದ್ರು. ಹಂಗಾಗಿ ಚೆನ್ನಾಗಿದ್ದೀನ್ರಿ. ತುಂಬಾ ಚೆನ್ನಾಗಿ ಆಡಿದ್ರು, ಇಂಪಾಗಿದೆ ಧ್ವನಿ. ದಿಂಪಾಗಿದೆ, ಚೆನ್ನಾಗಿ ಹೇಳಿದ್ರು. ವಿಲಾಸ್ ಸರ್, ನೀವೊಮ್ಮೆ ಆಡಿ ಸರ್. ನಾವು ಆಡಲ್ಲ ಮೇಡಮ್. ಬಹಳ ದಿವಸದಿಂದ ಅಶ್ವಿನಿ ಮೇಡಮ್ ಎಲ್ಲಾರು ಕೇಳ್ತಾ ಇದ್ರು, ನೀವೂನು ಹಾಡಿ ಸರ್. ನಾವು ನೋಡೋಣ, ನಾವು ಕೇಳಿಸ್ಕೊಳ್ಳೋಣ. ಹಾಡೆಲ್ಲ ಬರೋದು ಮ್ಯಾಮ್. ಇದು ಉಮಾದೇವಿ ಮೇಡಮ್, ನಿಮ್ದು ಹಿಂದೆ ಬ್ಯಾಕ್ ಗ್ರೌಂಡ್ ಏನೋ ಕೊಟ್ಟ ಸೌಂಡ್ ಬರ್ತಾ ಇದೆ. ಹೌದು ಸರ್, ಅಲ್ಲೇನೋ ಕೆಲಸ ಮಾಡ್ತಿದಾರ ಮನೆಯವ್ರು, ಅದಕ್ಕೆ. ನಾನು ಮ್ಯೂಟ್ ಮಾಡ್ತಾ ಇದ್ದೆ. ಹೌದಾ? ಅದು ಹಾ ಹೇಳ್ತಿದ್ದಾಳೆ. ಮಾಡ್ಕೊಂಡ ತಕ್ಷಣ ಇಲ್ಲ ಅಲ್ಲ ಸರ್, ಅಲ್ಲಿ ಮೇಲ್ಗಡೆ ನಮ್ಮ ಮನೆ ಮೇಲ್ಗಡೆ ಕೆಲಸ ಮಾಡ್ತಾ ಇದಾರೆ, ಅದು ಶಬ್ದ ಅದು. ಅದಕ್ಕೆ ಏನೋ ವರ್ಕ್ ಮಾಡ್ತಾ ಇದಾರೆ. ಮ್ಯೂಟ್ ಮಾಡ್ಕೊತಾ ಇದ್ರಿ. ಹೌದಾ? ವರ್ಕ್ ಮಾಡ್ತಿದ್ದಾರೆ ವಿಲಾಸ್ ಸರ್. ಸರ್, 8:25 ಆಯ್ತು, ಕಾರ್ಯಕ್ರಮ ಸಂಪನ್ನ ಮಾಡೋಣ ಸರ್. ಎಲ್ಲರದು ಹ್ಯಾಂಡ್ ರೈಸ್ ಮುಗ್ದಿದೆ. ಇದುವರೆಗೂ ಇವತ್ತು ಶನಿವಾರ ವಿಶೇಷ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ ಮಾಸ್ಟರ್ಸ್. ಹಂಗಾಗಿ ನಿಮ್ಗೆಲ್ರಿಗೂ ಹೃದಯ ಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಮತ್ತೆ 3 ಗಂಟೆ ಬ್ಯಾಚ್ಗೂ ಇದೇ ರೀತಿ ಬಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮನ ಸಂಪನ್ನ ಮಾಡ್ತಾ ಇದ್ದೀನಿ.